ಇದೆ ನಮ್ ಕುದುರೆ. ಅದೇ ಬಿಡ್ತು ನೋಡು. ಹೌದು ಸರ್. ಆಮೇಲೆ ಕ್ಯಾಶ್ ಕಲೆಕ್ಟ್ ಮಾಡ್ತೀನಿ. ಓಕೆ ಗುಡಿ ಬಂಡೆ ದೇವ್ರ ನಿಂತಿದ್ದಲ್ಲೇ ನಿನಗ್ ಕಣ್ ಕಾಣಲ್ವೇನೋ ನೀನ್ ನೆಟ್ಕೋಗಲ್ಲ ಅರ್ಜೆಂಟ್ ಅಂದ್ರೆ ಕೊಡ್ಸುದ್ರಾಯ್ತು ಬೇಗ ಬೇಗ ಹುಷಾರಾಗಿ ಬಾರೋ ಸ್ಟೆಪ್ಸ್ ಇದೆ ಜೋಪಾನ ಯಾಕೋ ನಿನಗ್ ಕಣ್ ಕಾಣಲ್ವಾ ನೀನ್ ನೆಟ್ಕೋಗದ್ ಕಲ್ತ್ಕೊಳಲ್ಲ ಹೋಗ ಹಲೋ ನೀವು ನನಗೆ ಹೇಳ್ತಾ ಇರೋದು ಹೌದು ಕಣಲೇ ಕೂಡ ನನ್ನ ಮಗನೇ ನಿನಗೆ ಹೇಳ್ತಿರೋದು ನೀನ್ ಕೂಡ ನಿಮ್ಮಪ್ಪ ಕೂಡ ನಿಮ್ ತಾತ ಧೃತರಾಷ್ಟ್ರ ಕೂಡ ವಂಶ ನಿಮ್ದು ಹೋಗ ಹೋಗ ಕಂಡಿದ್ದೀನಿ ಹೋಗಲೇ ಹೋಗ ಬಾರೋ ಬಾರೋ ನನ್ನ ಮಗನೇ ಇವತ್ತು ಒಂದೇ ಬಾರೋ ಇವತ್ತೇ ಆನಂದ ತುಪ್ಪ ನೀನು ಬಾರೋ ಶುರು ಮಾಡ್ಕೊಂಡ್ಬಿಟ್ಟೇನೋ ಬಿಡೆ ಕೈ ಚಕ್ರ ಮಾಡ್ತಿದ್ಯಾ ಬಾರಲ್ಲ ಬಾರೋ ಅಲ್ಲಿ ಯಾರು ಇಲ್ಲ ಬಾ ಸುಮ್ನೆ ನನ್ನ ತಂಗಿ ಸುಳ್ಳು ನೀನು ನುಡ್ಸೋಳು ಹೋಗೋ ಈಗ ನನ್ ಜೊತೆ ಬರ್ತೀಯಾ ಇಲ್ಲೇ ಬಿಟ್ಟು ಹೋಗ್ಲಾ ಭಾನುವಾರ ಸಿಕ್ಕ ಮಾಡ್ತೀನಿ ನನ್ನ ಮಗನೇ ಇವತ್ತೇ ಭಾನುವಾರ ನಡ್ಸೋ ಸೋಮವಾರ ಸಿಕ್ಕ ಮಾಡ್ತೀನಿ ನನ್ನ ಮಗನೇ ನಿನ್ ಜೊತೆ ಬಂದ್ರೆ ಇದೊಂದು ತಪ್ಪಲ್ಲ ಯಾವಾಗ್ಲೂ ಇದೇ ಆಯ್ತು ನಿಂದು ಮೆಟ್ಲಿದೆ ಹುಷಾರು ಕಾಲಿಟ್ರೆ ಗೊತ್ತಾಗುತ್ತೆ ನೋಡಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಯಾವುದೇ ಸರ್ಕಾರ ಬಂದ್ರೂ ಕರೆಂಟ್ ಇಲ್ಲದೆ ಕತ್ಲೆ ಆಟೋ ಎಲ್ಲಿಗೆ ಎಲ್ಲೋ ಹೋದ್ರು ಇದೇನಾ ಸುಮ್ಮನಿರೋ ರೇಸ್ ಕೋರ್ಸ್ ಹತ್ರ ಬರ್ತೀರಾ ಹತ್ತು ಬೇಗ ಸರಿ 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 ಆ ಕಡೆ ಜರುಗೋ ಇದೆ
ಬಾ ಬೇಗ. ನೀನ್ ನಡಿಯಪ್ಪ. ಕುದುರೆ ಹೋದಂಗೆ ಹೋಗ್ಬೇಕ್ರಿ. ಏನು ಕೆಲಸ ಇಲ್ಲ, ಬಂದ್ಬಿಡ್ತಾರೆ. ಏನ್ ಸಿಸ್ಟರ್ ಯಾರನ್ನ ಹೊಗಳ್ತಾ ಇದ್ದೀರಾ? ಯಾರಿಗೂ ಇಲ್ಲ ಬಿಡು. ನೀವ್ ಸುಮ್ನೆ ಯಾರನ್ನ ಹೊಗಳಲ್ವಲ್ಲ? ಯಾರೋ ರೋಡ್ ಮಗಳು. ನೀನ್ ಚುಳಾಯಿಸಿದ್ರ? ಗಾಡಿ ಗಾಡಿ ನಿಲ್ಸ್ರಿ. ಯಾಕೋ ನೀನ್ ನಡಿಯಪ್ಪ. ಗಾಡಿ ನಿಲ್ಸ್ರಿ. ನೀನ್ ಹೋಗಿ ಏನ್ ಮಾಡ್ತೀಯೋ? ಒಬ್ಬೊಬ್ರು ಕೈ ಕಾಲು ಮುಡ್ತೀನಿ ಕಣೆ. ಬೇಡ ಬಿಟ್ಬಿಡು. ಏನು ಯಾಕೆ ಬಿಡ್ಬೇಕು? ಯಾಕೆ ಬಿಡ್ಬೇಕು? ಅಲ್ಲ ಕಣೋ, ನೀನಿರೋ ಪರಿಸ್ಥಿತಿಲಿ. ಗೊತ್ತಾಯ್ತು ಬಿಡೆ. ನಿಮ್ಮ ಅಣ್ಣ ಕೂಡ ಇವನ್ ಕೈಲಿ ಏನು ಕಿಸಿಯಕ್ಕಾಗಲ್ಲ ಅಂತ ನೀನೇ ತೀರ್ಮಾನ ಮಾಡ್ಬಿಟ್ಟೆ. ಆಯ್ತು ಬಿಡೆ. ಹಾಗಲ್ಲ ಕಣೋ. ಆಗೋಲ್ಲ ಹೀಗಲ್ಲ ಮಗನೇ. ನಾನ್ ಹೇಳೋದ್ನ ಸ್ವಲ್ಪ ಕೇಳ್ತೀಯಾ? ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರೋ ಬೇಕು. ನಿನಗ್ ನೋಯಿಸ್ಬೇಕು ಅಂತ ಹೇಳಿಲ್ಲ. ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋ ಅಣ್ಣ. ಒಂದೇ ಒಂದ್ಸಲ ಈ ಕಡೆ ನೋಡೋ ಪ್ಲೀಸ್ ಕಣೋ. ಅಯ್ಯೋ ನೋಡಿದ್ರು ಕಾಣಲ್ವೇ? ನನ್ ಮುದ್ದು ಅಣ್ಣ. ಮೂಗಿನ ತುದಿಲೇ ಕೋಪ. ಇದು ಮೂಗಲ್ಲ ಕಿವಿ. ತಲೆ. ಮೆಲ್ಗೋಗಪ್ಪ. ರೋಡ್ ತುಂಬಾ ಅಂಶಗಳಲ್ವೇನೆ? ಮೆಟ್ರೋ ಅಂದ್ಬಿಟ್ಟು ಎಲ್ಲ ಗಬ್ಬಿ ಬಿಡಿಸ್ಬಿಟ್ಟವ್ರಂತೆ. ಹಾಯ್ ಅಜಯ್, 1,000 ರೂಪಾಯಿ ರಾಧಿಕಾ ಮೇಲೆ ನನ್ನ ಹೆಸರಲ್ಲಿ ಕಟ್ಟು. ಅಲ್ಲಿಗೆ ನಾನು ನಿನಗೆ 5,000 ರೂಪಾಯಿ ಕೊಡ್ಬೇಕಾಗುತ್ತೆ. ಅಜಯ್ ಇಲ್ಲ ಸರ್, ನೆನ್ನೆನೇ ಕೆಲಸ ಬಿಟ್ಟ. ಒಳ್ಳೇದಾಯ್ತು ಬಿಡಿ. ಹಳೇದೆಲ್ಲ ಮರ್ತ್ಬಿಟ್ಟು ನನ್ನ ಹೆಸರಲ್ಲಿ ಹೊಸದಾಗ 1,000 ರೂಪಾಯಿ ಲೆಕ್ಕ ಬರೀರಿ. ನನ್ನ ಹೆಸರು ಭುವನ ಖಾನ್. ಸಾಲ ಕೊಡಕ್ಕಾಗಲ್ಲ ಸರ್. ಏನು ವರಿ ಮಾಡಬೇಡ್ರಿ. ಸಾಲ ತೀರ್ಸೋದ್ರ ನಾನು ತುಂಬಾ ಪ್ರಾಂಪ್ಟು. ನಿಮ್ಮ ಮನೆ ಮಾರಿ ಆದ್ರೂ ನಿಮ್ಮ ಸಾಲ ಯಾಕೆ ಸರ್ ಸಿಟ್ಟು ಬಂತಾ? ಜೋಕ್ ಮಾಡಿದೆ. ಗೌರಿ 1,000 ರೂಪಾಯಿ ಕೊಡಿ. ಮೇಲೆ ನಿನ್ನ ಹತ್ರ ದುಡ್ಡೇ ಕೇಳಲ್ಲ ಅಂದಿದ್ದೆ. ಅವನೆದ್ರು ಮರ್ಯಾದೆ ತೆಗಿಬೇಡ ಕೊಡೆ. ಇದಕ್ಕೇನು ಕಮ್ಮಿ ಇಲ್ಲ. ತಗೋ, ಮತ್ತೆ ನನ್ನ ಹತ್ರ ದುಡ್ಡು ಕೇಳ್ಬೇಡ. ತಗೊಳ್ಳಿ, ರಾಧಿಕಾ ಮೇಲೆ ಕಟ್ಟಿ. ರಾಧಿಕಾ ಎಲ್ಲೇ ಬೇಕು? ರಾಧಿಕಾ ಎಲ್ಲೇ ಬೇಕು? ರಾಧಿಕಾ ಎಲ್ಲೇ ಬೇಕು ನೀನು? ರಾಧಿಕಾ ಕಮಾನ್, ಲಕ್ಷಾಂತರ ರೂಪಾಯಿ ನಿನ್ನ ಮೇಲಿದೆ. ಮಾನ ಮರ್ಯಾದೆ ಪ್ರಶ್ನೆ. ಈ ಹುಡುಗಿನ ಮರ್ಯಾದೆ ನಿನ್ನ ಕಾಲಲ್ಲಿದೆ. ಓಡು ಬಾ, ಓಡು ಓಡು. ಕಮಾನ್ ರಾಧಿಕಾ, ಕಮಾನ್ ಕಮಾನ್. ರಾಧಿಕಾ ಗೆಲ್ಬೇಕು, ಬರ್ಬೇಕು. ಗೆಲ್ಬೇಕು ರಾಧಿಕಾ. ಕಮಾನ್ ರಾಧಿಕಾ. ರಾಧಿಕಾ ಓಡು ಓಡು ಓಡು. ಗೆಲ್ಬೇಕು, ನಂಬಿದ್ದೀನಿ. ಓಡು. ಗೌರಿ, ಯಾರೇ ಗೆದ್ದಿದ್ದು? ದೀಪಿಕಾ. ಎಲ್ಲ ವೇಸ್ಟ್ ಆಗೋಯ್ತು. ನಡಿ ಹೋಗೋಣ. ನೀನ್ ಮೊದ್ಲಿದ ಕೆಲಸ ಬಿಡ್ಬಾರ್ದಿತ್ತು. ನಾನೇನೆ ಮಾಡ್ದೆ? ಅವನ್ ನನ್ನ ಕೂಡು ತರ ನಡೆಸ್ಕೊಂಡ, ಅದಕ್ಕೆ ಬಿಟ್ಟೆ. ಹಾಗಾದ್ರೆ ಬೇರೆ ಕಡೆ ಪ್ರಯತ್ನ ಮಾಡು. ಹೀಗ್ ಸೋಮಾರಿ ತರ ಇರ್ಬೇಡ. ಆಯ್ತು. ಲೋ ಹರಿಕೃಷ್ಣ, ಮೊನ್ನೆ ಆ ಲೇಬರ್ ಆಫೀಸರ್ ಕೈಲಿ ಅಷ್ಟೊಂದು ಬಯಸ್ಕೋಬೇಕಾಗಿತ್ತಾ? ನಾನ್ ನಿನ್ಗೆ ಮೊದ್ಲೇನೆ ಹೇಳ್ದೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದು ಅಂತ. ಗೊತ್ತು, ಅಂಗಡಿನಲ್ಲಿ ಮಕ್ಕಳು ಮಾಡಬಾರ್ದು ಅಂತ. ಇಲ್ಲಿ ನನ್ ತುಟಿ ನೋಡು. ಅಂಗಡಿಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದು ಕಾನೂನಿಗೆ ವಿರೋಧ. ನಿರೋಧ? ಅಯ್ಯೋ ಹಾಳಾಗೋಗ್ಲಿ, ನಿನಗೇನೋ ಕಿವಿ ಕೇಳಿಸಲ್ಲ ಅಂತ ಆಫೀಸರು ಹುಡುಗನ್ ಮನೆ ಕಳಿಸಿ ನಿನಗೆ ಫೈನ್ ಆಗದೆ ಬಿಟ್ಬಿಟ್ಟ. ನನಗಿದೇ ಇಷ್ಟ ಆಗೋದಿಲ್ಲ ನೋಡು. ಈಗಾಗಲೇ ಕಾಂಪ್ಲೆಕ್ಸ್ ಒಳಗಡೆ ನಾನು ಕಿವುಡ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಮುಚ್ಚಿಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ಬಿಚ್ಚಿಡೋದಕ್ಕೆ ಎಲ್ರಿಗೂ ಉತ್ಸಾಹ. ಅಯ್ಯೋ ನಿನಗ್ ಬುದ್ಧಿ ಹೇಳದ್ನಲ್ಲ, ನಾನ್ ಮೂರ್ಖ. ಗೂರ್ಖ ನೋಡಿ, ನೀವು ಆ ಲೇಬರ್ ಆಫೀಸರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅವನು ಇಲ್ಲಿ ಬರೋದೇ ಲಂಚ ಕಿತ್ಕೊಳ್ಳೋದಕ್ಕೆ ಅಂತ. ಸುಮ್ನೆ ತುಂಬಾ ಸ್ಟ್ರಿಕ್ಟ್ ಅಂತ ಪೋಸ್ಟ್ ಕೊಡ್ತಿರ್ತಾನೆ, ಕಳ್ಳನ್ ಮಗ. ಆದ್ರೂ ಈ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು ಕಣೆ. ತಿಂಗಳು ಕೊನೆ ಅಲ್ವಾ, ದುಡ್ಡು ಕಿತ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ನೀನು ನನ್ ತುಟಿ ನೋಡ್ದೇನೆ ಮಾತಾಡ್ತಾ ಇದೀಯ. ಇಲ್ಲಿ ನೋಡು. ನನಗೂ ನೋಡಿ ನೋಡಿ ಸಾಕಾಯ್ತು. ಪ್ರತಿ ತಿಂಗಳು ದುಡ್ಡು ಕೊಡೋದು ಅಂದ್ರೆ ನನಗೂ ಕಷ್ಟ ಆಗುತ್ತೆ. ಅಯ್ಯೋ ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಬುಕ್ ಶಾಪ್ ಇಲ್ಲೇ ಎಲ್ಲೋ ಇದೆ ಕಣೋ. ಆದ್ರೆ ರೈಟ್ ಟರ್ನ್ ಇಲ್ಲ. 1 ಕಿಲೋಮೀಟರ್ ಹೋಗಿ ವಾಪಸ್ ಬರ್ಬೇಕಾಗತ್ತೆ. ಪಾರ್ಕಿಂಗ್ ಪ್ಲೇಸ್ ಬೇರೆ ಕಾಣಿಸ್ತಾ ಇಲ್ಲ.
ನಿಲ್ಸೆ. ನೀನ್ ಕಾರ್ ತಗೊಂಡೋಗೆಲ್ಲ ನಿಲ್ಸ್ಬೇಡ, ನಾನೇ ಹೋಗ್ಬಿಟ್ಟು. ಏನ್ ಹೇಳ್ತಿದ್ಯೋ? ಒಬ್ನೇ ಹೋಗ್ತೀಯಾ? ನಾನು ಚಿಕ್ಕ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ. ಕರೆಕ್ಟ್ ಟೈಮ್ ಮದುವೆ ಆಗಿದ್ರೆ ಒಬ್ಬ ಸೊಸೆ ಇಬ್ರು ಎಳೆಯಂದಿರನ್ ಕೊಡ್ತಾ ಇದ್ದೆ ಕಣೆ. ಏನ್ ಮಾಡ್ತೀಯ, ನಾನು ನೋಡಿದ ಹುಡುಗಿಯರು ಯಾರು ನನಗೆ ಇಷ್ಟ ಆಗ್ಲಿಲ್ವಲ್ಲ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಡೈರೆಕ್ಷನ್ ಕೊಡಿ ಸಾಕು. ಡೈರೆಕ್ಷನ್ ಕೊಡ್ಬೇಕಾ? ಹಾ, ನಿನ್ಗೇನ್ ಹುಚ್ಚಿಡ್ತಿದ್ಯೇನೋ? ಅಟ್ಲೀಸ್ಟ್ ಈ ಸ್ಟಿಕ್ ತಗೊಂಡ್ ಹೋಗು, ನಿನ್ಗೆ ಹೆಲ್ಪ್ ಆಗತ್ತೆ. ಹೌದು. ನೋ ನೋ ನೋ, ನಾನು ಸ್ಟಿಕ್ ಎಲ್ಲ ಮುಟ್ಟೋದೇ ಇಲ್ಲ. ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ನಾನೇ ಹೋಗ್ಬಿಟ್ಟು ಬರ್ತೀನಿ. ನೀನ್ ಈ ಹಠಮಾನಿ ಸ್ವಭಾವನ ಯಾವತ್ತೂ ಬಿಡಲ್ಲ. ನಾನು ಇವತ್ ನೋಡೇ ಬಿಡ್ತೀನಿ, ಹೋಗ್ಬಾ. ಆಯ್ತು, ಥ್ಯಾಂಕ್ ಯು. ಕೇರ್ಫುಲ್ ಆಗಿ ಹೋಗೋ. ಆಯ್ತು ಕಣೇಳೆ. ಬುಕ್ಕ, ನಿನ್ ಸಾಹಸಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೆ. ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ಗುರುವಾರನೂ ಕುಯ್ಯಂಗಿಲ್ಲ. ರಾಘವೇಂದ್ರ ಸ್ವಾಮಿ ಬೇಜಾರ್ ಮಾಡ್ಕೊಳಲ್ವಾ? ಪರವಶನಾದಿನು. ಚಂದ ಉಂಟಲ್ಲ. ಸಾರಿ, ಮಂಟಸಮ ಇಲ್ವಾ? ತೋರದಿಲ್ವೇನು? ಗೌರಿ ಹೆಂಗೆ? ಸೂಪರ್. ಚೆನ್ನಾಗಿತ್ತು. ನಾನು ಸೂಪರ್ ರಂಗ. ಮುಂದೆ ರಸ್ತೆ ದಾಟ್ಬೇಕು, ನೆನ್ಪಿರ್ಲಿ. ಸಿಗ್ನಲ್ ಲೈಟ್ ಗ್ರೀನ್ ಆದಾಗ ಬೀಫ್ ಸೌಂಡ್ ಕೇಳಿಸುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರು, ಆಯ್ತಾ? ಹಾ ಆಯ್ತು. ಅರ್ಜೆಂಟ್ ಮಾಡ್ಬೇಡ್ವೋ. ಹಾ ಕಾಯ್ತೀನಿ ಕಾಯ್ತೀನಿ. ಸಿಗ್ನಲ್ ಕಾಯಿ ಕಾಯಿ ಕಾಯಿ, ಬಾಳೆ ಕಾಯಿ ಕಾಯಿ ಕಾಯಿ, ಸಿಗ್ನಲ್ ಕಾಯಿ ಕಾಯಿ ಕಾಯಿ, ಸಿಗ್ನಲ್. ಥ್ಯಾಂಕ್ಸ್ ಸರ್. ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ? ಸಿಗ್ನಲ್ ಬಿದ್ದಿದೆ ಕಾಯಿ ಅಂದ್ರಲ್ಲ ಅದಕ್ಕೆ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ರೋಡ್ ದಾಡಿಸ್ತೀರಾ? ಅದಕ್ಕೇನಂತ ಹಿಡ್ಕೊಳ್ರಿ ನಂದು ಕೈ. ಹಾ ಒಂದ್ ನಿಮಿಷ ಇರಿ. ಹಾ ಸಿಗ್ನಲ್ ಬಿತ್ತು, ಬನ್ನಿ. ಹೆಂಗಸರು ಅಲ್ಲಿ ಕಚ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ಹುಷಾರು. ಅವರೇ ಹೊಡೆದ್ರು ಟ್ರಾಫಿಕ್ನವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಅವರೇ ಹೆಂಗಿತ್ತು ನಮ್ ಜರ್ನಿ? ಗ್ರೇಟ್, ಜಸ್ಟ್ ಗ್ರೇಟ್ ಕಣೋ. ನಾನು ಹೊರಡ್ತೀನಿ, ಆಲ್ ದ ಬೆಸ್ಟ್. ಈಗ ಗಾಡಿಗಳು ಇತ್ತೀಚೆಗೆ ರೋಡ್ ಮೇಲೆ ಹೋಗೋಕ್ಕಿಂತ ಫುಟ್ಪಾತ್ ಮೇಲೆ ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸರ್, ಈ ಸರ್ಕಾರನೇ 2020 ಮ್ಯಾಚ್ ತರ ರಾಜ್ಯ ಆಳ್ತಾ ಇರೋದು. ಇನ್ನು ಫುಟ್ಪಾತ್ ಏನು ರಸ್ತೆ ಏನು, ನಿಮ್ಗಿರೋ ಸಹಾಯ ಮನೋಭಾವನೆ ಅವ್ರಿಗೆ ಇದ್ದಿದ್ರೆ ನಮ್ಮ ದೇಶ ಯಾಕೆ ಹಿಂಗಿರ್ತಾ ಇತ್ತು? ಸೂಪರ್ ರೇ, ನಿಮ್ಗೂ ಸಖತ್ ನಾಲೆಡ್ಜ್ ಇದೆ. ಥ್ಯಾಂಕ್ ಯು ಸರ್. ಆಮೇಲೆ ಹಲೋ ಹಲೋ, ಏನ್ ಜನ ರೀ ಹೆಲ್ಪ್ ಮಾಡಿಸ್ಕೊತಾರೆ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಲ್ರಿ. ಅದಕ್ಕೆ ಯಾರಿಗೂ ಹೆಲ್ಪೇ ಮಾಡಬಾರ್ದು. ಇನ್ನೊಂದು ಸರಿ ಸಿಕ್ಕು ಸಿಗ್ನಲ್ ಅಲ್ಲಿ ನಿಲ್ಸೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ಹರಿಕೃಷ್ಣ ಅವ್ರ ಬುಕ್ ಶಾಪ್ ಎಲ್ಲಿದೆ? ಅಲ್ಲಿ ಮುಂದೆ ಇದೆ ನೋಡಿ. ಥ್ಯಾಂಕ್ ಯು. ಇವ್ರ ಸ್ಮೆಲ್ಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು ನಾವು. ಎಕ್ಸ್ಕ್ಯೂಸ್ ಮೀ, ಏನು ಬುಕ್ಕ? ನಿಮ್ಗೆ ಯಾಕೆ ಗೊತ್ತಾಯ್ತು? ಅದನ್ನ ತಿಳ್ಕೊಳಕ್ಕೆ ಏನ್ ದಿವ್ಯ ದೃಷ್ಟಿ ಬೇಕೆ? ಆದ್ರೆ ನಾನು ಭುವನಕಾಂತ್, ನನ್ನ ತಂಗಿ ಒಬ್ಬಳಿಗೆ ಮಾತ್ರ ನನ್ನ ಬುಕ್ಕ ಅಂತ ಕರೆಯೋ ಹಕ್ಕು. ನೀವು ನನ್ನನ್ನ ಹಕ್ಕ ಅಂತ ಕರಿತಿದ್ದೀರಾ? ರೇ ಮಿಸ್ಟರ್, ನನ್ನ ಹೆಸರು ಹರಿಕೃಷ್ಣ, ಪೂರ್ತಿ ಹೆಸರಿಂದ ಕರೀರಿ. ಓ, ನೀವೇನ ಬುಕ್ ಶಾಪ್ ಓನರು? ಹೌದು. ಏನ್ ಬೇಕು ಅಂತ ಹೇಳಿ. ಅದು ಪೇಪರ್ ಅಲ್ಲಿ ಜಾಹೀರಾತು ಹಾಕ್ಸಿದ್ರಿ, ಪ್ರಾಮಾಣಿಕ ಸೇಲ್ಸ್ ಮ್ಯಾನ್ ಬೇಕು ಅಂತ, ಅದಕ್ಕೆ ಬಂದೆ ಸರ್. ಅದು ಸ್ವಲ್ಪ ನಮಗೆ ಜಾಸ್ತಿನೇ ಇದೆ. ತಾವ್ ಯಾರ ಹತ್ರ ಮಾತಾಡ್ತಿದ್ದೀರಾ? ತಾವ್ ಇಲ್ಲಿದ್ದೀರಾ? ಈ ಹಾಳಾದ ಕಾಂಟ್ಯಾಕ್ಟ್ ಲೆನ್ಸು ತುಂಬಾನೇ ತೊಂದರೆ ಕೊಡ್ತಾ ಇದೆ. ಅದ್ ಸರಿ, ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಾಡ್ಬೇಕು ಅನ್ಸುತ್ತೆ. ತಬಲಾ ನುಡಿಸ್ತೀರಾ? ತುಂಬಾ ತಮಾಷೆ ಮಾಡ್ತೀರಾ ಸರ್. ಮತ್ತಿನೇನ್ರಿ, ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕೇಳ್ತೀರಾ? ನಿಮ್ಮ ಅಭಿಪ್ರಾಯ ಕೇಳಿದೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ನಿಮ್ಮ ಅಡ್ವರ್ಟೈಸ್ಮೆಂಟ್ ನಾನು ಪೇಪರ್ ನೋಡಿದ್ದೀನಿ. ಆಕರ್ಷಕವಾಗಿ ತೆಳ್ಳಗೆ ಸುಂದರವಾಗಿರುವ ನಗು ಮುಖದ ಸೇಲ್ಸ್ ಮ್ಯಾನ್ ಬೇಕು ಅಂತ. ಸರ್, ನನಗೆ ನಗೋದು ನಗ್ಸೋದು ತುಂಬಾ ಇಷ್ಟ ಸರ್. ನಗು ಸರ್ ನವರಸಗಳಲ್ಲಿ ಪ್ರಧಾನ ಸರ್. ನಗು ಸಂಜೀವಿನಿ ಸರ್. ಯಾವಾಗ್ಲೂ ನಗ್ತಾ ಇರ್ಬೇಕು ಸರ್. ನಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತಲ್ವಾ? ನಿಮ್ಮನ್ನು ಒತ್ತಾಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಾರ್ದು. ನನಗೆ ಕೆಲಸ ಬೇಕೇ ಬೇಕು. ತಮಗೆ ಏನು ಬೇಕಿತ್ತು ಅಂತ ಹೇಳಿ. ನೀವು ತುಂಬಾ ತಮಾಷೆ ಮನುಷ್ಯ ಸರ್. ಸಖತ್ ತಮಾಷೆ ಮಾಡ್ತೀರಪ್ಪ ನೀವು. ಕೇಳಿದನ್ನೇ ಪದೇ ಪದೇ ಕೇಳ್ತಾ ಇದ್ದೀರಾ. ಆಮೇಲೆ ನೀವು ಪೇಪರ್ ಅಲ್ಲಿ ಕೊಟ್ಟಿರೋ ಜಾಹೀರಾತಲ್ಲಿ ಕೆಲಸ ಮಾಡೋರು ನಗುನಗುತ್ತಾ ಕೆಲಸ ಮಾಡಬೇಕು ಅನ್ನೋ ನಿಮ್ಮ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ ನಗ್ತಾ ಇರ್ತೀನಿ ನೋಡಿ, ಅದಕ್ಕೆ. ಆಮೇಲೆ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ನಿಮ್ಗೆ ಇಷ್ಟ ಆಗೇ ಆಗ್ತೀನಿ ಅನ್ಕೊಂಡಿದ್ದೀನಿ. ಆದ್ರಿಂದ ನಾನು ಈಗಲೇ ರೆಡಿ. ನಿಮಗೇನ್ ಬೇಕಿತ್ತು ಅಂತ ಹೇಳ್ತೀರಾ ಪ್ಲೀಸ್? 7,000 ರೂಪಾಯಿ ಕೊಡಿ ಸಾಕು. ಏನೋ ಏನೋ ಮಾತಾಡ್ತಿದ್ಯಾ? ಹೆಂಗಿದ್ರೆ ಏಕವಚನಕ್ಕೆ ಬಂದಿದ್ಯಾ? 6,000 ಮಾಡ್ಕೊಂಡ್ಬಿಡು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಹಲೋ, 6,000 ಕೊಡೋಕೆ ಎತ್ತ ಇಲ್ವಾ? ಸರಿ ಬಿಡಪ್ಪ, ಇನ್ನೂ ಒಂಚೂರು ಕಡಿಮೆ ಮಾಡ್ಕೊಂತೀನಿ. ಜುಗ್ಗ ಇದ್ದಂಗೆ ಅವನೇ. ಸರಿ, 5,000, ಅದಕ್ಕಿಂತ ಕಡಿಮೆ ಆಗಲ್ಲ.
ತಾವ್ ಯಾರ ಹತ್ರ ಮಾತಾಡ್ತಿದ್ರಿ? ನಿನ್ನ ಹತ್ರನೇ ಮಾತಾಡ್ತಿದ್ದೀನೋ ಬೇಕುಪ್ಪ, ಏನ್ ಕಿಂಡಲ್ ಮಾಡ್ತೀಯಾ? ನನ್ನ ಮುಖ ನೋಡಿ ಮಾತಾಡು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀನ್ ಸರಿಯಾಗಿ ಕೇಳಿಸ್ಕೊತಿಲ್ಲ ಅಷ್ಟೇ. ನಾನು ಕುರುಡ. ನೀನು ಕುರುಡನ? ಹೌದು, ನಾನು ಕುರುಡ. ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನನಗೆ ಗೊತ್ತಾಗ್ಲಿಲ್ಲ, ಸಾರಿ. ಈಗ ಗೊತ್ತಾಯ್ತಲ್ಲ, ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನೀನ್ ನಿಜವಾಗ್ಲೂ ಕುರುಡನ? ಎಷ್ಟ್ ಸರಿ ನಾನು ಹೇಳೋದು ಗೂಬೆ? ನೀನೇನ್ ಕಿವುಡನ? ಹೌದು, ನಾನು ಕಿವುಡ. ಕಿವುಡನ? ಹೌದು, ನಾನು ಕಿವುಡನ. ನಿಜವಾಗ್ಲೂ ನೀನು ಕಿವುಡನ? ನಿಜವಾಗ್ಲೂ ಕಿವುಡ. ಹಾಗಾದ್ರೆ ನಾನು ಮಾತಾಡೋದು ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ನೀನು ಮಾತಾಡುವಾಗ ನಿನ್ನ ಲಿಪ್ ರೀಡ್ ಮಾಡ್ತೀನಿ. ಅಂದ್ರೆ ನೀನು ಮಾತಾಡ್ತಿರ್ಬೇಕಾದ್ರೆ ನಿನ್ನ ತುಟಿ ಚಲನೆ ನಾನು ಗಮನಿಸ್ತಾ ಇರ್ತೀನಿ. ಓ, ನಾನು ಆ ಕಡೆ ಈ ಕಡೆ ತಿರ್ಕೊಂಡ್ಬಿಟ್ರೆ ನನಗೆ ಪ್ರಶ್ನೆ ಮಾಡ್ತೀಯಾ? ನಿನಗೆ ಕೆಲಸ ಬೇಕೋ ಬೇಡವೋ? ಅಯ್ಯೋ, ನೀನೇ ಒಂದು ಕೆಲಸ ಕೊಡಕ್ ಮುಂಜಾನೆ ಬಾಸ್ತರ ಆಡ್ತಾ ಇದೀಯಾ. ಸರಿ, ಕುರುಡ ಅನ್ಬಿಟ್ಟು ಸಿಂಪತಿ ತೋರಿಸಿ ಕೆಲಸ ಕೊಡ್ತಾ ಇದೀಯಾ? ಮುಚ್ಕೊಂಡು ಹೋಗಲೇ, ಯಾವನ ಬೇಕು ಕ್ಯಾಪ್ಟನ್ ಬೇಕು ಸಿಂಪತಿ. ನನಗೆ ಕೆಲಸ ಬೇಕಾಗಿಲ್ಲ. ಸರಿ, ಆಗಿದ್ರೆ ಬೇರೆ ಎಲ್ಲಾದ್ರೂ ನೋಡ್ಕೋಗಲೇ. ಸುಮ್ನೆ ನನ್ನ ತಲೆ ತಿನ್ಬೇಡ. ಹೋಗೋ, ಸ್ವಲ್ಪ ನೆಮ್ಮದಿನಾದ್ರೂ ಸಿಗುತ್ತೆ. ಹಾ, ಈಗ ನೀನ್ ನನಗೆ ಸರಿಯಾದ ಜೋಡಿ. ಜಗಳ ಗಂಟೆ ಕುರುಡನಿಗೆ ತಾಳ್ಮೆ ಗೆಟ್ಟ ಕಿವಿಡ. ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು. 5,000 ಕೊಪ್ಕೊಂಡಿದ್ಯಾ ತಾನೆ? 5,000 ರೂಪಾಯಿನ? ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅದಿರ್ಲಿ, ಮೊದ್ಲು ನೀನ್ ಮ್ಯೂಸಿಕ್ ಆಫ್ ಮಾಡು. ನೀನು ಲಕ್ಷ್ಮಿ ಅನ್ನೋಳ ತುಂಬಾ ಇಷ್ಟಪಡ್ತೀಯಾ? ಲಕ್ಷ್ಮಿನ? ಹಾ. ಯಾರವಳು? ಅವಳು ನನ್ನ ಫ್ರೆಂಡು, ನಿನ್ಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ. ಇವತ್ ಸಂಜೆ ನನ್ನ ಕಡೆಯಿಂದ ನಿನ್ ಪಾರ್ಟಿ. ಪಾರ್ಟಿನ? ನನಗಿನ್ನು 35 ಆಗಿಲ್ಲ. ಎಷ್ಟಾದ್ರೂ ಆಗಿರ್ಲಿ, ಇವತ್ ಸಂಜೆ ಪಾರ್ಕ್ ಕ್ಯೂ ಕ್ಲಬ್ ಬರೋದು ಮಾತ್ರ ಮರಿಬೇಡ. ಓಕೆ? ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ. ಛತ್ರನ? ಬಿಡ ಕೈ. ಬಿತ್ತನೆ ಬೋರ್ಡ್ಗೆ? ಇಲ್ಲ, ಗೋಡೆಗೆ. ಅದೇ ಮೊದಲಿನ ಬೆಟ್ಟೆ. ಹಾ, ಈಗ ಜ್ಯೂಸ್ ಕುಡಿಯೋ ಸಮಯ. ಬನ್ನಿ. ಅಕ್ಕ ಯಾವಾಗ ಬರ್ತಾನೆ? ಇನ್ನೇನ್ ಬರ್ತಾನೆ, ನಿನಗೆ ಇಷ್ಟ ಆಗ್ಬೋದು ಕಣೆ. ನೋಡಕ್ ಹೇಗಿದ್ದೇನೆ? ಯಾವನ ಗೊತ್ತು, ಸ್ಮೆಲ್ ಮಾತ್ರ ಸೂಪರ್. ಒಂದ್ ನಿಮಿಷ. ಗೌರಿ. ಹಾಯ್ ಗೌರಿ. ಏನು ವರಿ ಮಾಡ್ಕೋಬೇಡ ಕಣೆ, ಬುಕ್ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಓಕೆನಾ? ಮತ್ತೆ ನೀನ್ ಯಾವಾಗ ಬರ್ತೀಯಾ? ಅಲ್ಲೊಬ್ರು ಬಂದ್ರು, ಅವರೇ ಅಕ್ಕ ಆಗಿರ್ಬೋದು. ಹೌದಾ? ಹಾಯ್. ಹಾಯ್ ಬುಕ್ಕ. ಇವನೇ ಕಂಡ್ರೆ ನಮ್ ಫ್ರೆಂಡು. ಹಲೋ. ಹಾಯ್. ಸೂಪರ್. ಏನು ಹುಡುಗಿಯ ಜೊತೆಲಿದ್ರೆ ಕಣ್ ಕಾಣಿಸಲ್ವಾ ನಿನ್ಗೆ? ಏನ್ ಜಾಕೆಟ್ ಮೇಲೆ ಕಾಲಿಟ್ಕೊಂಡಿದ್ಯಾ? ಯಾರದು? ಇಲ್ಲ ಬುಕ್ಕ, ಇವ್ನು ಯಾರು ನನಗೆ ಬೈತಾ ಇದ್ದ ನೋಡು. ಹಿಂಗ್ ಹಿಡ್ಕೊಂಡು ಲೆಫ್ಟ್ ರೈಟ್ ಹೇಳ, ನಾನು ನೋಡ್ಕೊತೀನಿ. ಏನು ಲೆಫ್ಟ್ ರೈಟ್? ಲೆಫ್ಟ್ ರೈಟ್ ಅಂತ ಇದನ್ನಲ್ಲ. ಬಾರೋ ಬಾರೋ ಬಾರೋ. ಹೆಂಗೆ ನಾವ್ ಹೊಡೆದ್ರೆ ಸಿಂಗಲ್ ಇಲ್ಲ, ಡೈರೆಕ್ಟ್ ಸಿಕ್ಸರ್. ನಾನೇ ಬಾಕ್ಸರು, ನನಗೆ ಸಿಕ್ಸರ? ಬಾಲ್ ಸಿಕ್ಸರ್ ಹೋಯ್ತಾ? ಬಾಲೆ ಕಾಣಿಸ್ತಾ ಇಲ್ಲ. ಸರಿಯಾ ನೋಡ. ಇಲ್ವೋ? ಅಯ್ಯಲೇ, ಬಾಲ್ ಇಲ್ಲೇ ಇದೆಯಲ್ಲೋ. ಸುಮ್ನೆ ಇಲ್ಲಿ ಹೋಗೋದ್ರೆ ಮಾತ್ರ ಬಾಲ್ ಸಿಕ್ಸರ್ ಹೋಗುತ್ತೆ. ಕಾಮಿಡಿ ನೋಡಿದ್ರೆ ಸಿಂಗಲ್ ಇಲ್ವಾ? ಕಾಲ್ ಮೇಲೆ ನಿಂತಿದ್ಯಾ, ಅದಕ್ಕೆ ಬಾಲ್ ಹೋಗೇ ಇಲ್ಲ, ಇಲ್ಲೇ ಇದೆ. ಓ, ನೋ ಬಾಲು. ಆಕ್ಸಿಡೆಂಟ್ ಆಗಿರೋ ಕಾಲ್ ಮೇಲೆ ಕಾಲಿಟ್ಟಿದ್ಯಲ್ಲ, ಇವತ್ತಿದೆ ನಿನಗೆ. ನಮ್ಮ ಅಕ್ಕನಿಗೆ ಹೊಡಿತೀನಿ. ಬಾಕ್ಸರು ಪಂಚರು ಸರಿಯಾಗಿ ನೋಡು. ಏನು ಅಂದೆ? ವಿಕೆಟ್ ಔಟ್. ನನ್ನ ಮಗ ನನ್ನ ಮೇಲೆ ಏನ್ ತಿಳ್ಕೊಂಬಿಟ್ಟ ನನ್ನ ಆಮೇಲೆ ಭೇಟಿ ಮಾಡ್ತಾ. ಬರ ಬರ ಬರ. ಹೌದು, ನೀನು ಹುಕ್ತಾನೆ ಕಿವುಡನ ಇಲ್ಲ ಮಧ್ಯದಲ್ಲಿ ಹೋಯ್ತಾ? ಇಲ್ಲ ಕಣೋ, ಆಡೋ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಈ ತರ ಆಗ್ಬಿಡ್ತವ್ಯೋ ಪಾಪ. ಆಮೇಲೆ ಕಿವಿಗೆ ಮೆಷಿನ್ ಹಾಕೊಳಕ್ ಶುರು ಮಾಡ್ದೆ. ಜನ ಎಲ್ಲ ವಿಚಿತ್ರವಾಗಿ ನೋಡ್ತಿದಾರೆ ಅಂತ ಅನಿಸ್ತು, ತಮಾಷೆ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ಈ ಲಿಪ್ ರೀಡ್ ಅಂತಾರಲ್ಲ, ಅಂದ್ರೆ ತುಟಿ ಚಲನೆಯನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದೆ. ಕಿಲಾಡಿ ಅಂದ್ರೆ ನೀನ್ ಕಿವುಡ ಅಂತ ತೋರ್ಸ್ಕೊಳಕ್ ನಿನ್ಗೆ ಇಷ್ಟ ಇಲ್ಲ, ನಂತರ ಸ್ವಾಭಿಮಾನಿ. ಆಮೇಲೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಇಲ್ಲ, ಅದೇ ಧೈರ್ಯದ ಮೇಲೆ ದೊಡ್ಡವನಾದ್ಮೇಲೆ ಮದ್ವೆನೂ ಆಗ್ಬಿಟ್ಟೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಬಿಡು. ಎಷ್ಟು ಕಷ್ಟ ಆಗೋಯ್ತು ಗೊತ್ತಾ? ಯಾಕೆ
ಪ್ರಸ್ತುತ ದಿನ ನೋಡ್ಬೇಕಾಯ್ತು ನನ್ ಪಜಿತಿ. ಹೊಸ ಬಾಳಿಗೆ ನೀ ಜೊತೆಯಾಗಿ ಹೊಸ ಆನಂದ ನೀಂದು ತಂದೆ ಹೊಸ ಮದ್ವೆ ಆದ ಮೊದಲನೇ ದಿನ ಸಂಕೋಚ ನಾಚಿಕೆ ಮದ್ವೆಂಗಿತ್ತಿಗೆ ಎಷ್ಟಿರುತ್ತೆ ಗೊತ್ತಾ? ತುಟಿಗೆ ಕಾಣಿಸ್ತಿಲ್ವಲ್ಲಪ್ಪ. ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ. ಈಗಾದ್ರೂ ಗೊತ್ತಾಯ್ತಾ ಕಿವುಡ್ರ ಕಷ್ಟ ಏನು ಅಂತ? 5 ಸೆಕೆಂಡ್ ತುಟಿ ಕಾಡ್ಲಿಲ್ಲ ಅಂತಂದ್ರೆ ಹೇಗೆ ಒದ್ದಾಡ್ತಾರೆ ಅಂತ. ಅಯ್ಯೋ ಯಾಕ್ರಿ ಏನು ಹೇಳಲೇ ಇಲ್ಲ? ಚಿನ್ನ ಬಾಳಲ್ಲಿ ಟರಡನ್ ಚಿನ್ನ ಬಾಳಲ್ಲಿ. ಪ್ರಸ್ತುತ ದಿನ ರಾತ್ರಿ ಯಾರಾದ್ರೂ ಹಾಡು ಹೇಳ್ತಾರಾ? ಆಡು ಆಟ ಆಡು ನೀ ಆಡಿ ನೋಡು ಆಡಿ ನೋಡು. ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ರೀ ನಿಮ್ಮನ್ನೊಂದ್ ಮಾತ್ ಕೇಳ? ಚಿಕ್ಕದಾಗಿ ಕೇಳಿದ್ರೆ ನಾ ಉಳ್ಕೋತೀನಿ. ಮತ್ತೆ ನಿಮ್ಗೆ ಇದೇ ಮೊದಲನೇ ಅನುಭವ ತಾನೇ? ತೋ ಇಲ್ಲಪ್ಪ. ಏನು ಇಲ್ವಾ? ಯಾಕೆ ಹೇಳ್ತಿದ್ಯಾ? ನಾನು ಇದಕ್ ಮುಂಚೆ ಹಾಲು ಕುಡ್ದಿದ್ದೆ ಅಂತ ಹೇಳಿದೆ, ಅದಕ್ಕೆ ಹೇಳ್ತಾರ? ಹಾಲು ಕುಡ್ದಿದ್ರಾ? ಮೋಸ. ಅಯ್ಯೋ ಹಾಲು ಪ್ಲೀಸ್ ಹಾಲು. ಈ ಹಾಳದ್ ಗಂಡಸ್ರೆ ಇಷ್ಟು ಬರೀ ಮೋಸ. ಜನಕ್ಕೆ ಆ ಕಡೆ. ಯಾಕೆಲ್ಲ ಮಾಡಿದೆ? ಚೆನ್ನಾಗಿರಲ್ಲ. ಮದ್ವೆ ಮುಂಚೆ ಎಲ್ಲ ಮುಗ್ದೋಗಿರುತ್ತೆ, ಎಲ್ಲನೂ ಹಳೇದಾಗಿರುತ್ತೆ. ಈ ಕಚ್ಚೆ ಒಳಗೆ ಏನು ಕಾಣಿಸ್ತಿಲ್ವಲ್ಲಪ್ಪ, ಏನು ಮಾಡಕ್ಕೂ ಆಗಲ್ವಲ್ಲಪ್ಪ. ಏನಪ್ಪ ಮಾಡ್ಲಿ ಈಗ? ಬೆಳಕಲ್ಲೇ ಎಲ್ಲ ಆಗ್ಬೇಕೇನೋ. ಹೋಗ್ರಿ, ನಂಗ್ ನಾಚಿಕೆ ಆಗುತ್ತೆ. ಅಪ್ಪ ಬಂದಂಗಾಯ್ತು. ಚಿನ್ನ ದಯವಿಟ್ಟು ನನ್ನ ಕಡೆ ನಿನ್ ತುಟಿ ತೋರಿಸ್ತೀಯಾ? ಛೀ ಹೋಗ್ರಿ, ಇದಕ್ಕೇನು ಕಮ್ಮಿ ಇಲ್ಲ. ಈಗ ಇಂಥವರೆಗೂ ನೀನ್ ಚೂಡ ಅಂತ ಅವಳು ಗೊತ್ತಿಲ್ಲ, ಹಂಗೆ ಮೇಂಟೈನ್ ಮಾಡಿದ್ಯಾ? ನಾನು ಅಷ್ಟೊಂದು ದೊಡ್ಡ ಕಲಾವಿದ ಅಲ್ಲಪ್ಪ. ಮತ್ತೆ ಇರೋ ವಿಷಯ ಒಂದಲ್ಲ ಒಂದು ದಿನ ಗೊತ್ತಾಗ್ಲೇಬೇಕು. ಸಹಜ. ನಿಜವಾದ ವಿಷಯ ಒಂದು ದಿನ ಗೊತ್ತಾಗೋಯ್ತು. ಅವತ್ತು ನೋಡ್ಬೇಕಾಗಿತ್ತು ಅವಳನ್ನ. ಆಕಾಶ ನೋಡು. ಎಷ್ಟು ದೊಡ್ಡ ಸುಳ್ಳು ಹೇಳಿ ನನ್ನಂತ ಸುಂದರಿನ ಮದ್ವೆ ಆದ್ಯಲ್ಲೋ ಕೆಪ್ಪ. ಮಲ್ಯನ್ ಮಗ ನನ್ನನ್ನ ಕ್ರಿಕೆಟ್ ನೋಡೋದಕ್ಕೆ ಅಂತ ಕರ್ದ. ಆದ್ರೆ ಅವ್ರನ್ನೆಲ್ಲ ಬಿಟ್ಟು ನಿನ್ ಬಣ್ಣದ ಮಾತಿಗೆ ಮರಳಾಗಿ ನೀನ್ ಹಿಂದೆ ಬಂದಲ್ಲೋ. ಕೆಳಗೆ ನನ್ ಮೋಸ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಇಲ್ಲ ಕೆಳಗೆ ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ನನಗೆ ಕಿವಿ ಕೇಳುತ್ತೆ ಅಂತ ಸುಳ್ಳು ಹೇಳಿ ನನ್ನ ಮದ್ವೆ ಮಾಡ್ಕೊಂಡಿಯಲ್ಲೋ. ನಿನ್ ಬಾ ಕೆಳಗಡೆ, ನಿನಗೆ ಸರಿಯಾಗಿ ಮಾಡ್ತೀನಿ. ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಮಾತಾಡೋದು ಒಂದು ಅರ್ಥ ಆಗಿಲ್ಲ. ಏನಾಯ್ತಣ್ಣ? ಏನಂದೆ? ಏನಾಯ್ತಣ್ಣ? ಅವಳಿಗೆ ಮೈ ಮೇಲೆ ದೇವ್ರು ಬಂದದೆ. ಈಗ ಶುರು. ಈಗ ಅವಳು ಎಲ್ಲಿದ್ದಾಳೆ? ಸುಖವಾಗಿದ್ದಾಳೆ. ಎಲ್ಲಿ? ಬದುಕೋದಕ್ಕೆ ಒಂದು ಹೊಸ ದಾರಿ ಸಿಕ್ತು. ಈಗ ಅವಳು ಬೆಟ್ಟದ ಗುಂಡಾಳಮ್ಮ. ಅವಳ ಭಕ್ತರ ಗ್ಯಾಂಗ್ ಜೊತೆ ಊರಾಚೆ ಇದೆಯಲ್ಲ ಕರಿಬೆಟ್ಟ, ಅಲ್ಲಿಗ ಬೆಟ್ಟದ ಗುಂಡಾಳಮ್ಮ.
ಕರಿಬೆಟ್ಟದ ಗುಂಡಾಳಮ್ಮ ನಿನ್ ಹೆಂಡ್ತಿನ? ಹೌದು, ಯಾಕೆ? ಓಂ ಶಕ್ತಿ. ಏನೋ ಅಂದೆ. ಗುಂಡಾಳಮ್ಮ ಗುಂಡಾಳಮ್ಮ ತುಂಬಾ ಪವರ್ಫುಲ್. ಅವಳು ಕಣ್ಣಿಲ್ದಿರೋರ್ಗೆ ಕಣ್ಣು, ಕಿವಿ ಇಲ್ದಿರೋರ್ಗೆ ಕಿವಿ, ಮಾತು ಬರ್ದಿರೋರ್ಗೆ ಮಾತು, ಹೀಗೆ ಪವಾಡಗಳ ಮೇಲೆ ಪವಾಡ ಮಾಡ್ತಾನೆ ಇರ್ತಾಳೆ. ಮುಗಿಲ್ದವ್ರಿಗೆ ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಏನು? ಇಲ್ಲಿ ಮುಹೂರ್ತ ಆಗೋ ಸಿನಿಮಾಗಳೆಲ್ಲ ಸೂಪರ್ ಹಿಟ್. ಓಹೋ ಹೌದ್ ಕಣೋ. ನಿಮ್ ರಾಜಕಾರಣಿಗಳು ಆಗಾಗ ಬಂದು ನಿಂಬೆ ಹಣ್ಣು ತಗೊಂಡು ಹೋಗ್ತಿರ್ತಾರೆ. ಕುಂಬಳಕಾಯಿ ಚೇಷ್ಟೆ ಮಾಡ್ಬೇಡ್ವೋ. ಆಯ್ತಡಿ. ಯಾವ್ದೋ ಚಾನೆಲ್ ಅವ್ರವ್ಳಿಗೆ ಭವಿಷ್ಯ ಹೇಳಕ್ ಕರ್ದಿದಾರಂತೆ. ಓಹೋ, ಹಂಗಾರಿನ ಮೇಲೆ ಫೇಮಸ್ ಆಗ್ಬಿಡ್ತಾಳ ಅವಳು. ನೀನು ಅಷ್ಟೇ ನಂಬಿಕೆಯಿಂದ ಕೇಳ್ಕೊ, ಖಂಡಿತ ಕಂಡ್ ಬರುತ್ತೆ. ನೀನು ಸರ್ವನಾಶ ಆಗಿ ಹೋಗ್ತೀಯಾ? ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಈಗ ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಂಡ್ಬಿಡು, ಹೋಗು. ತಪ್ಪಾಯ್ತು. ಗುಂಡಾಳಮ್ಮ ನನ್ಗೆ ಆಶೀರ್ವಾದ ಮಾಡಿ. ನಮಸ್ಕಾರ ಮಾಡೋ. ನಮಸ್ಕಾರಮ್ಮ. ಈ ಕಡೆ. ನಮಸ್ಕಾರ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಏಯ್ ದರಿದ್ರದವಳೆ, ಚೂಡಿದಾರ್ ಹಾಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ಯಾ ಮೂರ್ಖಳೆ? ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬರಕ್ ಆಗ್ಲಿಲ್ವಾ ನಿನ್ಗೆ? ನೋಡ್ತಾ ಇರು, ಈ ಕ್ಷಣದಿಂದ ನಿನ್ ಬ್ಯಾಡ್ ಲಕ್ ಹಾಳಾಗ್ ಹೋಗಿದೆ. ಅಯ್ಯಪ್ಪ ಏಯ್ ಅಯ್ಯಪ್ಪ, ನಿಮ್ಮಂತವ್ರು ಅಡಿಗೆ ಮನೆಗೆ ನೈಟಿ ಹಾಕೊಂಡು ಹೋಗೋದ್ರಿಂದಾನೇ ಜಪಾನಲ್ಲಿ ಭೂಕಂಪ ಸುನಾಮಿ ಆಗ್ತಾ ಇರೋದು. ಅಲ್ಲ, ಹೆಣ್ಮಕ್ಳು ನೈಟಿ ಹಾಕೊಳ್ಳೋದಕ್ಕೂ ಜಪಾನಲ್ಲಿ ಭೂಕಂಪ ಸುನಾಮಿ ಆಗೋದಕ್ಕೂ ಏನ್ ಸಂಬಂಧ ತಾಯಿ? ನಮ್ಮ ಅಣ್ಣನ ಕಣ್ ಕಾಣ್ಲಿ, ಅವ್ನ್ಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದ್ರೆ ನೀವ್ ಹೀಗೆಲ್ಲ ಬೈತೀರಲ್ಲ. ನಿಮ್ಮಣ್ಣನ್ ಟಿವಿಲೆಲ್ಲ ಹೀಗೆ ಆಶೀರ್ವಾದ ಮಾಡೋದು ನಾನ್ ಮಾಡಿದ್ರೆ ಏನ್ ತಪ್ಪು? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ವಾರಕ್ಕೊಂದ್ಸಲ ದೇವ್ರ ಬತ್ತಿ ಇಟ್ಟು ಹಳ್ಳಿನ ದೀಪ ಹಚ್ಚಿ, ಅವಾಗೆಲ್ಲ ಸರಿ ಹೋಗುತ್ತೆ. ಲೋಕಲ್ ದೇವಸ್ಥಾನ ಎಲ್ಲ ಬೇಡ, ತಮಿಳ್ನಾಡಿಗೆ ಹೋಗು. ಡೋಂಟ್ ವರಿ ಮಾಡ್ಕೋಬೇಡಿ, ರೈಟ್ ಹೇಳಿ. ಆಯ್ತು ತಾಯಿ. ಹೇಳಿ ಸ್ವಾಮಿ. ಓಂ ಶಕ್ತಿ. ತಾಯಿ ಮುಚ್ಕೊಂಡ್ ಬಾರೋ. ನಿಂಬೆಣ್ಣೆ ಕೊಡ್ಲಿಲ್ಲ. ಬುಕ್ಕ, ನನ್ನ ಹಣೆ ಬರಕ್ಕೆ ನೀನ್ ಯಾಕೋ ಅಳ್ತೀಯ? ಬಿಡ ಬಿಡ ಬಿಡ. ಮತ್ತೆ ಹೋಗಿ ಹೋಗಿ ಅವಳು ಕಾಲಿಡಿದ್ನಲ್ಲ. ಯಾರ ಕಾಲು? ನಿನ್ ಹೆಂಡತಿ ಕಾಲು. ಪ್ರಪಂಚ ತುಂಬಾ ಚಿಕ್ಕದು ಕಣೋ. ಇಲ್ಲಿ ಯಾರು ಯಾರ ಕಾಲ್ನ ಹಿಡಿತಾರೋ, ಯಾರು ಯಾರ ಕಾಲ್ನ ಎಳಿತಾರೋ ಒಂದು ಗೊತ್ತಾಗೋದೇ ಇಲ್ಲ. ಎಲ್ಲ ಸರಿ ಇರೋರೆ ತುಂಬಾ ಮೋಸ ಹೋಗೋದು, ತುಂಬಾ ಮೋಸ ಮಾಡೋದು. ಕರೆಕ್ಟ್ ಆಗಿ ಹೇಳಿದೆ. ಆಸ್ತಿ ಇರೋರ್ಗೆ ದುರಾಸೆ ಜಾಸ್ತಿ. ಇವ್ರೆಲ್ಲರಿಗೂ ಹೋಲ್ಸಿದ್ರೆ ನಾವೇ ವಾಸಿ ಕಣ. ದುಡಿದು ತಿಂತೀವಿ. ಆದ್ರೆ ಅಕ್ಕ, ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಸಾಯ್ಬೇಕು ಕಣ. ಯಾರಿಗೇನು ನಾವು ಕಡಿಮೆ ಇಲ್ಲ ಅಂತ ಪ್ರಪಂಚಕ್ಕೆ ಸಾರಿ ತೋರಿಸ್ಬೇಕು. ನೋಡೋ, ನಾನು ಏನ್ ಸಾಧಿಸ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಯಾರಿಂದನೂ ಮೋಸ ಹೋಗ್ಬಾರ್ದು ಅಷ್ಟೇ. ನೀನೇ ನಂಗೆ ಸರಿಯಾದ ಜೋಡಿ. ನೀನ್ ನನ್ನ ಜೊತೆಲಿ ಇದ್ರೆ ಸಾಕು. ಬಾ ತೊಕ್ಕ ಬಾ. ಬಾ ಅನ್ನುತ್ತಾರೋ ಈ ಜೋಡಿಗೆ, ಅಕ್ಕಪಕ್ಕ ಇರುತ್ತಾರೋ ಎಂದಿಗೆ. ಅಪ್ಪ ಇಲ್ಲ ಅಮ್ಮ ಇಲ್ಲ ಈ ಲೈಫಿಗೆ, ಮಾಡುತ್ತಾರೋ ಆ ಶಿವ ಇದ್ದಂಗೆ. ಇಲ್ಲಾಡಿ ಜೋಡಿಗಳು ಐನಾದಿ ಬಾಡಿಗಳು. ಪಕ್ಷಪಾತವು ದೇವನೇ ಭಗವಂತನೇ ನೀ ಮೋಸಗಾರನು. ನಿನಗೆ ಕರುಣಾಮಹಿ ಪದವಿಯು ಸರಿಯೇನು? ಪರವಾಗಿಲ್ಲ ಹೋಗೋ, ಇದ್ದೀವಿ ಹೇಗೋ, ತಪ್ಪಾಗಬೇಕಾಗಿಲ್ಲ ನಮ್ಮಲ್ಲಿ ಗುಂಟು ಬಾಳು ಜನ. ಬದುಕೋಕೆ 108 ದಾರಿ, ಗೆಲ್ತೀವಿ ಎಲ್ಲಗಳನ್ನೇ ಹೇಳಿ.
ಮಾವನ ಮಾವನ್ನ ನುಗ್ಗಿದಿನ ಒಳಗಣ್ಣು ಎಲ್ಲ ನೋಡುತ್ತಿಹುದು ಹೃದಯಕ್ಕೆ ಎಲ್ಲ ಕೇಳಿಸುವುದು ಅಕ್ಕಪಕ್ಕ ಅನ್ನುತ್ತಾರೆ ಈ ಜೋಡಿಗೆ ಅಕ್ಕಪಕ್ಕ ಇರುತ್ತಾರೋ ಎಂದ ಹೀಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಇಲ್ಲೈತಿಗೆ ಬಾಳುತ್ತಾರೋ ಆಶೀರ್ವ ಇದ್ದಂಗೆ ಕಿಂಗು ಕಿಲ್ಲಾಡಿ ಜೋಡಿಗಳು ಐಡಿಯದೋ ಲೇ ಬುಕ್ಕ ಹೊರಗಡೆ ನ್ಯೂಸ್ ಪೇಪರ್ ವ್ಯಾನ್ ಬಂದಿದೆ ಹೋಗಿ ಪೇಪರ್ ಎತ್ಕೊಂಬ ಹೋಗು ಹುಷಾರಾಗಿ ಹೋಗೋ ಆಯ್ತು ಹಲೋ ಹೇಳಿ ನ್ಯೂಸ್ ಪೇಪರ್ ಗಾಡಿ ಬಂತಾ ಇನ್ನೇನು ಬರುತ್ತೆ ವೇಟ್ ಮಾಡಿ ಓಕೆ ಥ್ಯಾಂಕ್ ಯು ಇಲ್ಲೇ ಹೋದ ತಪ್ಪಿಸ್ಕೊಳಕ್ ಬಿಡ್ಬೇಡ ಎಕ್ಸ್ಕ್ಯೂಸ್ ಮೀ ಹಲೋ ಏನ್ ಬೇಕಾಗಿತ್ತು ಇಲ್ಲೊಬ್ಬ ಕ್ರೂಡ ಕೆಲಸ ಮಾಡ್ತಿದ್ದಾನಲ್ಲ ಅವನೆಲ್ಲಿ ಯಾರು ಬುಕ್ಕನ ಹಾ ಏನಾಗ್ಬೇಕಾಗಿತ್ತು ಅವನಿಂದ ಏನಿಲ್ಲ ನಾನು ಭುವನ್ ಕಾಂತ್ ಫ್ರೆಂಡು ನಾನು ಬುಕ್ಕಿ ಅಜಯ್ ಅಂತ ನಾನು ಅವರಿಗೆ ಸಾಲ ಕೊಟ್ಟಿದ್ದೆ ಹಾಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಒಂದ್ 5 ನಿಮಿಷ ರೀ ಬಂದ್ಬಿಡ್ತಾನೆ ಅಲ್ಲಿರೋ ಬುಕ್ ತೋರಿಸಿ ಆ ಬುಕ್ಕ ಹಾ ಹೌದು ಅದು ಆಧ್ಯಾತ್ಮಿಕ ಪುಸ್ತಕ ಅದ್ರ ಹೆಸರೇನು ಅದು ಬಿಟ್ಟರು ಬಿಡದಿ ಮಾಯೆ ಅಂತ ಬಿಟ್ಟರು ಬಿಡದಿ ಚೆನ್ನಾಗಿದೆ ಆ ಕವರ್ ಪೇಜ್ ಸ್ವಲ್ಪ ಓದಿ ಹೇಳ್ತೀರಾ ಕವರ್ ಪೇಜು ಓದಿ ಹೇಳ್ಬೇಕಾ ಹೌದು ಹೌದು ಓಕೆ ರೈಟ್ ಎಲ್ಲಪ್ಪ ಹಿಡಿದನ ಅಯ್ಯೋ ದೇವರೇ ಬಿಟ್ಟರು ಬಿಡದಿ ಮಾಯೆ ಇದು ಸ್ವಾಮಿ ಸತ್ಯಾನಂದರಿಗೆ ದೈವ ಸಾಕ್ಷಾತ್ಕಾರವಾದ ನಿಮ್ಮ ಮಹಾನ್ ಕೃತಿ ನಾರಿಯೇ ಸ್ವರ್ಗಕ್ಕೆ ದಾರಿ ಎನ್ನುವುದು ಒಂದು ದೊಡ್ಡ ನಂಬಿಕೆ ಈ ಸತ್ಯ ನಮ್ಮ ಜ್ಞಾನಪೀಠದ ಮೂಲಕ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಿದ್ಯಾ ನಾನ್ ತಪ್ಪಿಸ್ಕೊಳ್ತಾ ಇಲ್ಲ ಪೂಜಾ ಟೈಮ್ ಪ್ರಕಾರ ಮೊದಲೇ ಬರ್ಬೇಕಾಗಿತ್ತು ಯಾಕೆ ಲೇಟ್ ಮಾಡಿದೆ ಅದು ಪೊಲೀಸವರು ನನ್ನನ್ನು ಹಿಂಬಾಲಿಸ್ತಾ ಇದ್ರು ಅವ್ರಿಗೆ ಗೊತ್ತಾಗ್ಬಾರ್ದಂತ ನಾನ್ ಸ್ವಲ್ಪ ಅಲರ್ಟ್ ಆಗಿದೆ ಟೇಕ್ ದಿಸ್ ಅದ್ ನೀನ್ ನಂಗೆ ಹೇಳೋದ್ ಬೇಕಾಗಿಲ್ಲ ಬಾ ಕಾರ್ ಇಸ್ ವೇಟಿಂಗ್ ಫಾರ್ ಯು ನಾನ್ ನಿನ್ ಜೊತೆಲಿ ಬಂದ್ರೆ ನನ್ ಪ್ರಾಣಕ್ಕೆ ಅಪಾಯ ನಾನ್ ಬರಲ್ಲ ನೀನ್ ನನ್ ಜೊತೆ ಬರ್ದೇ ಇದ್ರೆ ನೀನ್ ಇಲ್ಲೇ ಸಾಯ್ತೀಯ ಬೇಡ ಪೂಜಾ ನನ್ ಮಾತು ಕೇಳು ಅದೆಷ್ಟು ಒಳ್ಳೆಯ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ನಮಗೆಲ್ಲರಿಗೂ ಸ್ಟ್ಯಾಟು ಶಾಲ್ಮಾರ್ ಪರ್ಫ್ಯೂಮ್ ಏನೋ ಸೌಂಡು ಲೇ ಬುಕ್ಕ ಒಂದ್ ನಿಮಿಷ ಇರ ಬಂದೆ ಅಯ್ಯೋ ಇವನ ಇದೇನ್ ಕಣ್ಣ ಮುಚ್ಚಲೆನಾ ಇದೇನು ಇದು ಗನ್ನು ಬಿಟ್ಬಿಡೋದಿನ ಬಿಟ್ಬೇಡ ಬಿಟ್ಬೇಡ
ಪೊಲೀಸ್ ಈ ಗನ್ ನಂದಲ್ಲ ಈ ಗನ್ ನಂದಲ್ಲ ನಂದಲ್ಲ ಈ ಗನ್ನು ಅವ್ರೇನೋ ಹೇಳ್ತಿದಾರಲ್ಲ ಏನೇನು ಗಂಡಿದ್ಯಾ ಬಿಸಾಕು 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 ಕೊಲೆಗಾರನ ಹಿಡಿದ್ರು ಅನ್ಸುತ್ತೆ ಇವರೇ ಮಾಡಿರ್ಬೋದೋ ಏನೋ ಒಳಗಡೆ ಹೋಗ್ಬಿಟ್ಟು ಕ್ಯಾಶು ಪರ್ಸು ನನ್ನ ಕಾರ್ಡು ಜಾಕೆಟು ಎಲ್ಲ ತಂದು ಅವ್ರು ಕೇಳ್ಕೊಂಡು ಹೋಗೋ. ಸಾರ್ ಬಂದ್ಬಿಡ್ತೀನಿ ಸರ್. ಹೋಗಿ ಜಲ್ದಿ ಬಂದ್ಬಿಡ್ಬೇಕು. ಸರಿ ಎಲ್ಲೆಲ್ಲಿಕ್ಕವನು ಎಸ್ ಸರ್. ಓ ಪಾಪಣ್ಣ ಬರ್ರಿ. ಏನ್ರಿ ನಮ್ ಪರಿಸ್ಥಿತಿ? ಅಡ್ಕೋತ್ನಾಗ ಸಿಕ್ಕ ಅಡಿಕೆ ಹಂಗ ಆಗಿವ್ ನಾವು. ಅಲ್ಲ ಅವ್ SP ನಮಗ್ ಕೇಳ್ತಾನ, ನಾ ಏನು ಉತ್ತರ ಹೇಳಿ ಅಂತ. ಇದಕ್ಕೇನಾರು ಹೇಳ್ರಿ ಇದ್ರ ಬಗ್ಗೆ. ಮ್ಯಾಟ್ರು ಬಹಳ ಕನ್ಫ್ಯೂಷನ್ ಅಲ್ಲಿ ಇದೆ ಸರ್. ಅಕ್ಕ ಅಲಿಯಾಸ್ ಹರೇ ಕೃಷ್ಣ ಅವನಿಗೆ ಕಣ್ ಕಾಣಿಸುತ್ತೆ, ಕಿವಿ ಕೇಳಿಸಲ್ಲ, ಆದ್ರೂ ಆ ಹುಡುಗಿ ನೋಡಿಲ್ಲ. ಇನ್ನ ಬುಕ್ಕ ಅವನಿಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸುತ್ತೆ, ಗುಂಡಿನ ಶಬ್ದನ ಕೇಳಿಸ್ಕೊಂಡಿದ್ದಾನೆ ಸರ್. ಅಲ್ಲ ಕಣೆ, ನಾ ಏನ್ ಹೇಳಕತ್ತೀನಿ ಅಂತಂದ್ರೆ ಆ ಕಿವುಡ್ಗೂ ಕಣ್ಣು ಕಾಣುದಿಲ್ಲೇನು, ಅವ ಯಾಕ ಹುಡುಗಿ ನೋಡಿಲ್ಲ ಅಂತೀನಿ ಸರ್. ಆ ಸಮಯದಲ್ಲಿ ಅವನ್ ಪುಸ್ತಕ ನೋಡ್ತಿದ್ದ ಸರ್. ಓಹೋ ಪಾಪ ಸರ್, ಅವ್ರನ್ನ ಬಿಟ್ಬಿಡೋಣ. ಇದ್ರಾಗ ನೀವು ವಾಲಂಟಿಯರ್ ರಿಟೈರ್ಮೆಂಟ್ ಬರ್ಕೊಡ್ರಿ. ಡಿಪಾರ್ಟ್ಮೆಂಟ್ ಅವ್ರು ಒಂದ್ ಸ್ವಲ್ಪ ರೊಕ್ಕ ಕೊಡ್ತಾರೆ, ಅದನ್ನ ತಗೊಂಡೋಗಿ ನಿಮ್ಮ ಹಳ್ಳ್ಯಾಗ ಜನರ ಸೇವೆ ಮಾಡ್ಕೊಂತೀರ್ರಿ ಅಂತ. ಏ ಪಾಪಣ್ಣ, ನಿಮ್ ಹಿರಿಯರ್ ನಿಮಗ್ ಬರಬ್ಬರಿ ಹೆಸರಿಟ್ಟಾರ ನೋಡ್ರಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ರೀ. ಇಲ್ಲಿ ಅಪ್ಪ ಎಣ್ಣ ಪಾಪ ಕರ್ಮ ಇವೆಲ್ಲ ನಡೆದಿಲ್ಲ. ಸ್ಟ್ರಾಂಗ್ ಆಗಿರ್ಬೇಕು ನಮ್ಮಂಗ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಹೂವ ಕೊಡ್ಬೇಡಿ ಪ್ರೀತಿ. ಲೇ ಮಗನ, ಲೇ ನಿನಗ ಹೇಳೋದ ಏನಿದೆ, ನಿಮ್ಮ ಅಚ್ಚ ಮನಿ ಮಾಡಿ ಹೆಂಗ್ ಕಡ್ದಾಗ ನಿದ್ದೆ ಹೊಡ್ಯಾಕತ್ತೇಳ ಮಗನ. ಆ ಕಾಂಪ್ಲೆಕ್ಸ್ ನಾಗ ಮಾಡ್ರ ಆದಾಗ ಕಾಲಿಗೆ ಟ್ಯಾಟೂ ಹಾಕೊಂಡು ಕೆಂಪು ಶೂ ಹಾಕೊಂಡು ಆ ಹುಡುಗಿ ಅಲ್ಲಿದ್ಲೇನು? ಆ ಹುಡುಗಿ ಅಲ್ಲಿದ್ಲೇನೇ? ಎಕ್ಸ್ಕ್ಯೂಸ್ ಮೀ, ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಇಲ್ಲ, ಕಾಡ್ನಾಗಿರೋ ಕಾಡುಗಳಿಗೆ ಭವಿಷ್ಯ ಕೇಳಾಕತ್ತೀನಿ. ಎಣ್ಣೆಯಲ್ಲಿ ಹಾಕ್ಲಿ, ಬತ್ತಿಯಲ್ಲಿ ಹಚ್ಚಲಿ, ದೀಪ ಎಲ್ಲಿ ಹಚ್ಚಿಸ್ಲಿ ಅಂತ. ಲೇ ನಾನ್ ತಿಳ್ಸಣ್ಣ ಮಗನ, ನಿನ್ಗ ಕೇಳೋದ್ಲೆ ಆ ಹುಡುಗಿ ಅಲ್ಲಿ ಇದ್ದಾನ? ಅವಳಿದ್ಲಾ ಇಲ್ವಾ? ಯಾರು? ಆ ಹುಡುಗಿಲೇಪ. ನನಗೆ ಹುಡುಗಿ ವಾಸನೆ ಬಂತು. ವಾಸನೆ ಬಂತ? ಅಲ್ಲಲ್ಲಿ ಗಂಡಸರು ಬ್ಯಾರೆ ವಾಸನೆ, ಹೆಣ್ಮಕ್ಳು ಬ್ಯಾರೆ ವಾಸನೆ ಇರ್ತೈತೇನೆ. ಏನ್ ಪೊಲೀಸ್ ಡಾಬರ್ ಮೇಲೆ ನಾಯಿ ಏನ್ ಮಗನ ಮೂಸ್ ನೋಡಿ ವಾಸನೆ ನೋಡಾಕ್ನಿ? ಲೇ ಆ ಹುಡುಗಿ ವಾಸನೆ ಹೆಂಗ್ ಮತ್ಲ ಈಗ? ಪರ್ಫ್ಯೂಮ್ ವಾಸನೆ ಸರ್, ಆದ್ರೆ ನಂಗೆ ಕಣ್ ಕಾಣಲ್ಲ. ನೋಡ್ಲೇ ತಮ್ಮ, ನಮಗ್ ಪ್ರತ್ಯಕ್ಷವಾಗಿ ನೋಡಿರೋ ಸಾಕ್ಷಿ ಬೇಕ. ನನ್ನ ಮಗನ ನಿನಗ್ ಬ್ಯಾರೆ ತರ ವಿಚಾರಿಸ್ತೀನಿ. ಲೇ ತಮ್ಮ, ನೀ ಹೇಳೆ, ಅಲ್ಲೇ ಮಡ್ರ ಜಾಗದಾಗ ಕೆಂಪು ಶೂ ಹಾಕೊಂಡು ಟ್ಯಾಟೂ ಹಾಕೊಂಡು ಹುಡುಗಿದ್ದೇನು? ಲೇ ನಿನ್ಗ ಕೇಳಾಕತ್ತೀನಿ, ಏನ್ ಪ್ರೈವೇಟ್ ಮುಂದೆ ಕರ್ಕೊಂಡು ಕೇಳ್ಬೇಕ? ಸರ್, ಅವನಿಗೆ ಕಿವಿ ಕೇಳಿಸಲ್ಲ, ನೀವು ಅವ್ನ ಮುಂದೆ ಬಂದು ಮಾತಾಡ್ಬೇಕು. ನೀವೊಬ್ಬ ಕುರುಡ, ಇವೊಬ್ಬ ಕಿವುಡ, ಏನು ಬಡ್ಕೊಂಡು ಸಾಯೋದ್ಲೇ ನಾವು? ಲೇ ತಮ್ಮ, ಮಡ್ರ ಜಾಗದಾಗ ಟ್ಯಾಟೂ ಹಾಕೊಂಡು ಕೆಂಪು ಶೂ ಹಾಕೊಂಡು ಹುಡುಗಿ ಇದ್ಲ ಅಥವಾ ಇಲ್ಲ, ಅದು ನನಗ್ ಗೊತ್ತಾಗ್ಬೇಕು. ನೀವು ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ? ಹೌದು, ನಾ ಸೀರಿಯಸ್ ಆಗಿ ಕೇಳಾಕತ್ತೀನಿ. ನಟ್ಟು ನಡು ಸಿಟಿ ಒಳಗ ಆಡ ಆಗ್ಲಿ ಮರ್ಡರ್ ಆಗಿತ್ತಿ, ಜನ ಬೆಚ್ಚ ಬಿದ್ದಾರೆ, ಡಿಪಾರ್ಟ್ಮೆಂಟ್ ಅವ್ರು ತಲೆ ಕೆಡಿಸ್ಕೊಂಡಾರ. ಆ ಮರ್ಡರ್ ಬಗ್ಗೆ ನೀ ಏನ್ ನೋಡ್ತಿ ಅದನ್ನ ಕರೆಕ್ಟ್ ಆಗಿ ಹೇಳು. ಸರ್, ಅವನು ನಿಮ್ ಲಿಪ್ ರೀಡ್ ಮಾಡ್ಬೇಕು, ಅಂದ್ರೆ ನಿಮ್ ತುಟಿ ನೋಡ್ಬೇಕು. ನೀವು ಸ್ವಲ್ಪ ನಿಧಾನವಾಗಿ ಮಾತಾಡಿ ಸರ್. ಓ ಹಂಗೇನ? ಹೌದು. ಮರ್ಡರ್ ಆದ ಜಾಗದಲ್ಲಿ ಒಬ್ಬ ಹುಡುಗಿ ಇದ್ಳ? ಹೌದು, ಅಲ್ಲಿ ಒಬ್ಬಳು ಹುಡುಗಿ ಇದ್ದಳು. ಏ ಹಿಂಗ್ಯಾಕ್ ಮಾತಾಡಕತ್ತಾನ್ಲೇವ? ಯಾಕೆಂದರೆ ಅವನು ಕಿವುಡ, ಮೂಗ ಅಲ್ಲ. ಒಗ್ಗ ಇವನ ಇರದವಳು. ಲೇ ತಮ್ಮ, ಆ ಹುಡುಗಿ ಬಗ್ಗೆ ಏನಾರು ಹೇಳಕ್ಕಾಗುತ್ತಾ? ಆ ಹುಡುಗಿ ಕಾಲ್ಗಳು ತುಂಬಾ ಸುಂದರವಾಗಿದ್ವು,
ಅಂಥ ಕಾಲ್ಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಹೌದು, ಅವಳ ಮೈಯಿಂದ ಗಮ್ಮಂತ ಪರಿಮಳ ಬರ್ತಾ ಇತ್ತು. ನೀ ಸುಳ್ಳು ಹಚ್ಕೊಂಡೆ ಹೇಗೆ? ಲೇ, ನಿಮ್ಮ ಇಬ್ಬರು ಒಳಗೆ ನೀ ಏನು ನೋಡಿಲ್ಲ, ಎಲ್ಲ ಕೇಳಿಸ್ಕೊಂಡಿದಿ. ಇವ ಎಲ್ಲಾ ನೋಡ್ಯಾರ, ಏನು ಕೇಳಿಸ್ಕೊಂಡಿಲ್ಲ. ಹಕ್ಕಿಗತ್ತೆ ಏನಪ್ಪಾ ಅಂತಂದ್ರೆ, ರೇಸ್ ಕೋರ್ಸ್ನಾಗ ಬುಕ್ಕಿ ಇದ್ನಲ್ಲ ಸತ್ತ ಅಜಯ್ ಜೇಬ್ನ್ಯಾಗ ನಿನ್ನ ಗೆಳೆಯ ಭುವನಕಾಂತ 5,000 ರೂಪಾಯಿ ಕೊಡ್ಬೇಕಂತ ಚೀಟಿ ಬರ್ದಿಟ್ಟಿದ್ದ. ಇವನಂತ್ಯಾಗ ದುಡ್ಡು ಇರಲಿಲ್ಲ. ನಿನ್ನ ಕಣ್ಣು ಕಾಣ್ತಾವಲ್ಲ, ಗನ್ ತಗೊಂಡಿನ ಸತ್ ಬಿದ್ದಿರೋ ಅಜಯ್ಗ ಡಮ್ ಡಮ್ ಅಂತೇಳಿ ಗುಂಡು ಹರಿಸಿ ಶೂಟ್ ಮಾಡಿದಿ. ಹೆಣಕ್ಕೆ ಯಾರು ಸರ್ ಡಮ್ ಡಮ್ ಅಂತ? ಸಾಕ್ ಸುಮ್ನಿರ್ರೆ, ತಿಳಿತಿದ್ದಿ ನಮಗ. ಏ ಪಾಪಣ, ಇವ್ರು ಕರ್ಕೊಂಡು ಒಂದು ಫೋಟೋ ತೆಗಿಸಿ, ಫಿಂಗರ್ ಪ್ರಿಂಟ್ ತೆಗಿಸಿ, ಅದು ಮುಂದೆ ಏನು ಮಾಡೋದು ಮಾಡ್ರಿ ಎತ್ತಾಗ. ನಾ ಎಲ್ಲಿ ಸಿಗಾಕೊಂಡಿದ್ದೆ ಮರೆ. ಬುಕ್ ಶಾಪ್ ಓನರ್ ಜೊತೆ ಅಜಯ್ ಏನೋ ಮಾತಾಡ್ತಿದ್ದ. ಹಾಗಾದ್ರೆ ಅವ್ನ್ ನೀನ್ ನೋಡಿರ್ತಾನೆ, ಗುರ್ತಿಡಿದ್ರೆ ಏನ್ ಮಾಡೋದು? ನೋ ವೇಸ್, ಅವ್ನಂಗ್ ನೋಡ್ಲೇ ಇಲ್ಲ. ಒಬ್ನಿಗೆ ಕಿವಿ ಕೇಳಿಸಲ್ಲ, ಇನ್ನೊಬ್ನಿಗೆ ಕಣ್ ಕಾಣಿಸಲ್ಲ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ನಾನ್ ಕಾಂಪ್ಲೆಕ್ಸ್ ಓನರ್ ಜೊತೆ ಎಲ್ಲ ವಿಚಾರಿಸಿದ್ವಿ. ನನ್ನ ಜೀವನದಲ್ಲಿ ಪೊಲೀಸ್ ಸ್ಟೇಷನ್ ನೋಡಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸಿ ಕೈಯಲ್ಲಿ ಸ್ಲೇಟ್ ಹಿಡಿಯೋ ಲೆವೆಲ್ ತಂದ್ಬಿಟ್ಟಿಯಲ್ಲಿ. ಬಿಸಾಕೋ ಬಿಸಾಕೋ ಅಂದ್ರೆ ಕೈನ ಗನ್ ಹಿಡ್ಕೊಂಡು ಪೋಸ್ ಕೊಡ್ತಿದ್ ನಾನಾ? ಕ್ಯಾಪ್ ನನ್ ಮಗನ್ ತಗೊಂಬಂದು ಕ್ಯಾಮ್ರಾ ನೋಡ್ರೆ ಯಾವಾಗ ಬರ್ತಾರಂತ ಯಾವನ್ ಗೊತ್ತ? ಸರಿಯಾಗಿ ನಿಂತ್ಕೊಳ್ರಿ. ತಿಳಿ ತಿಂದಿದ್ದ ಕಾಲ್ ಸೂಪ್ ತಂದು ಕೊಡಿ ಅಂದ್ರೆ ಖಾಲಿ ದೋಸೆ ತಂದು ರೀ ಭುವನಕಾಂತ್, ನೀ ಫ್ರೆಂಡ್ ಈ ಕಡೆ ನೋಡಕ್ ಹೇಳ್ರಿ. ಆ ಕಡೆ ಅಂತ ನೋಡೋ. ಪ್ಲೀಸ್ ಹಾಗೆ ಸ್ಟಡಿಯಾಗಿ ನಿಂತ್ಕೊಳ್ಳಿ. ಬಾಯಿ ಮುನ್ನಾಕ, ನೀನ್ಯಾಕೋ ಬುಕ್ಕಿ ಅಜಯ್ ಹತ್ರ 5,000 ರೂಪಾಯಿ ಸಾಲ ತಂದಿದ್ದೆ? ಅಯ್ಯ, ನಾನೇನೋ ಮಾಡ್ಲಿ, ಎಲ್ಲ ರಾಧಿಕನ ಮಹಿಮೆ. ಶಿಟ್, ಆಗಲ್ಲ, ನನ್ನಿಂದ ಆಗಲ್ಲ. ರೀ ಲಿಂಗಪ್ಪ, ಲೇ ಅಕ್ಕ, ಲೇಡಿ ಯಾಕೆ ಅಂಕಿರ್ಸ್ಕೊಂಡ್ಲು? ಗೊತ್ತಿಲ್ಲಪ್ಪ, ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ರೀಲ್ ಖಾಲಿ ಔಟ್ರು. ಅದಕ್ಕೆ ನಾನ್ ನೀನೇನೋ ಮಾಡಿದ್ಯಾ ಅನ್ಕೊಂಡೆ. ಏನೋ ಅಂದೆ? ಏನೇನಪ್ಪ? ರೀ ಲಿಂಗಪ್ಪನವ್ರೆ, ಎಲ್ರಿ ಹಾಳಾಗ್ ಹೋಗಿದ್ರಿ? ಬೇಗ ಬನ್ನಿ ಇಲ್ಲಿ, ಹಾಗೆ ಬೇಡಿ ತಗೊಂಡ್ ಬನ್ನಿ. ನನಗೇನೋ ಗೊತ್ತು, ಸುಮ್ಮನೆ ನೀನ್ ಅವತ್ತು ಹೇಳಿದ್ರೆ ನಾನು ಕೇಳ್ಕೊಂಡು ಸುಮ್ಮನೆ. ಕೊಡಿ ಮೇಡಮ್, ABCD ಬರಕಾಗತ್ತೆ. ರೀ ಕಾನ್ಸ್ಟೇಬಲ್, ಹೇಳ್ಕೊ ಬನ್ರಿ ಇವ್ರನ್ನ. ಇವಾಗ್ಲೇನಾ? ಕೈ ಬಿಡಲೇ. ಸತ್ತೋಗಿರೋ ಅಜಯ್ ಮೊದಲು ರೇಸ್ ಕೋರ್ಸಲ್ಲಿದ್ದ. ಕೊಲೆ ಆಗಿರೋದು ನೋಡಿದ್ರೆ ಯಾರೋ ದೊಡ್ಡವರೇ ಮಾಡಿದ್ದಾರೆ ಅನ್ಸುತ್ತೆ. ನೀನೇನ್ ಎದ್ರಬೇಡಮ್ಮ, ನಮ್ಮಿಬ್ರಿಗೆ ಏನಾಗಲ್ಲ. ಆ ಹುಡುಗಿ ಸಿಕ್ತಿದ್ದಂಗೆ ನಮ್ಮನ್ನು ಬಿಟ್ಕೊತಾರೆ. ಹುಡುಗಿನ? ಯಾವ ಹುಡುಗಿನ ಹುಡುಕ್ತಿರಲ್ಲ ಅವರು. ಪಬ್ಲಿಕ್ಗೆ ಸಮಾಧಾನ ಮಾಡೋದಕ್ಕೆ ಅಂತ ನಮ್ಮಂತ ಬಡಪಾಯಿಗಳನ್ನ ಹುಡುಕ್ತಿರ್ತಾರೆ. ನಾವು ಸಿಕ್ಕಾಕೊಂಡಿದೀವಿ, ನಮ್ಮ ಖಾತೆ ಅಷ್ಟೇ. ಅಯ್ಯ, ದೊಡ್ಡ ದೊಡ್ಡವರೇ ಜಯರಾಗವ್ರೆ, ನಮ್ದೇ ನಡೆಯಲೆ. ಅಯ್ಯ, ನಾನಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ಬೇಕಾ? ಸರ್, ನಿಜವಾಗ್ಲೂ ನಾ ಕೊಲೆ ಮಾಡಿಲ್ಲ ಸರ್. ಲೇ, ನಾ ಕೇಳಿದ್ನಲ್ಲಿ ನಿನ್ನ ಕಿವಿ ಕೇಳ್ತಾವನ? ಇವ್ ನನ್ನ ಮಗನ ಕರ್ಕೊಂಬರ್ರಿ ಅವನ್ನ. ಸರ್ ಕೂಡ ಪಾಪ. ಹೌದಾ? ಹಂಗಾರ ಅವನ್ನ ಹೆಗಲ್ ಮ್ಯಾಗ ಹೊತ್ಕೊಂಬರ್ರಿ. ಸರ್, ಅವ್ನ್ ಕೂಡ ಸರ್. ಅವನ್ಗೆ ಯಾಕೆ ಸರ್ ಬೇಡಿ ಹಾಕಿದ್ದೀರಾ? ಇದ್ ನ್ಯಾಯನಾ? ಬಾಯಿ ಮುಚ್ಚಲೆ. ಅವ್ನು ಹೇಳ್ತಾ ಇರೋದು ನಿಜ ಸರ್. ಪೊಲೀಸ್ ನನಗೆ ಸ್ವಲ್ಪನಾದ್ರೂ ಕರುಣೆನೇ ಇಲ್ಲ ಅಂತ ಜನ ಆಡ್ಕತ್ತಾರೆ ಸರ್. ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ. ಹೌದ್ರಿ ಪಾಪಣ್ಣ, ಇಡೀ ಸ್ಟೇಷನ್ನಾಗ ಎಲ್ಲಾರು ಒಳ್ಳೆಯವ್ರ, ನಾವ್ ಒಬ್ಬನೇ ಕೆಟ್ಟವ. ಸರಿ, ಬಿದ್ದು ಮೂಳೆ ಮುರ್ಕೊಳ್ಳಿ, ಬೇಡಿ ಬಿಚ್ಚಿರಿ, ಮಾಡ್ರಿ. ಬಿಚ್ಚ್ರಿ ರೀ, ಹೇಳಿದ್ರಲ್ಲ ಸಾಹೇಬ್ರು. ಬಿತ್ತೀನಿ. ಮಗ ಕಿವುಡನ್ ಸವಾಸ, ಈ ನನ್ನ ಮಗ ಕೊಡನ್ ಸವಾಸ. ಏನ್ ಸಮೇ, ಸಂತೋಷ ಆಯ್ತಾ ನಿಮಗೆ? ಥ್ಯಾಂಕ್ ಯು ಸರ್. ನಿಂತ್ಕೊಂಡಿರಿ ಸರ್, ನಿಂತ್ಕೊಂಡಿರಿ. ಸಾಕು ಬರ್ರಿ. ಇವ್ರು ನೋಡೋ ಜನ ಬಂದಿದ್ರು ಸರ್. ಇವ್ರು ನೋಡಕ? ಹೌದು ಸರ್. ನೋಡ್ರಿ. ಏನಾಗ್ಬೇಕಾಗಿತ್ತು ಸರ್? ನಾವು ಹರಿಕೃಷ್ಣ ಮತ್ತೆ ಭುವನಕಾಂತ್ ಪರವಾಗಿ ಬಂದಿದ್ದೀವಿ. ನಮ್ ಪರವಾಗ? ಮಿಸ್ಟರ್ ಹರಿಕೃಷ್ಣ, ಮಿಸ್ಟರ್ ಭುವನಕಾಂತ್, ನಿಮ್ಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ನಾನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಮಾತಾಡೋಣ ಅಂತ ಬಂದಿದ್ದೀನಿ. ಮಾತಾಡೋಣ, ಆದ್ರೆ ನೀವು ಸರಿಯಾಗಿ ನನ್ನ ಕಡೆ ತಿರುಗಿ ತೋರಿಸ್ಬೇಕು. ಅಯ್ಯೋ, ನಿಮ್ಮ ತುಟಿ. ಇವ್ರನ್ನ ನಿಮ್ ಕಸ್ಟಡಿಯಲ್ಲಿ 24 hours ಮಾತ್ರ ಇಟ್ಕೊಳಕ್ ಸಾಧ್ಯ. ಯಾಕಂದ್ರೆ ಇವರು ಅಪರಾಧಿಗಳು ಅಂತ ಇನ್ನೂ ಸಾಬೀತ್ ಆಗಿಲ್ಲ. ನಾವ್ ಅನ್ಕೊಂಡಿರೋ ತರ ಎಲ್ಲ ಸರಿ ಹೋದ್ರೆ ಇವತ್ ಸಂಜೆ 5 ಗಂಟೆಯೊಳಗೆ ಕೋರ್ಟ್ ಇಂದ ಬೇಲ್ ತರ್ತೀವಿ. ಹ್ಯಾಂಡಿಕ್ಯಾಪ್ ಅನ್ನೋ ಕಾರಣ ಕೊಡ್ತೀವಿ. ಆಗ್ಬೋದಲ್ಲ? ನೋ 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 ನೋ, ಸುಮ್ಮನೆ ಇರೋ, ಇಲ್ಲಿಂದ ಹೇಗಾದ್ರೂ ಹೊರಗೋಗ್ಬೇಕು. ಓಕೆ. ನಿಮ್ಮಿಬ್ರನ್ನ ಆಮೇಲೆ ಮೀಟ್ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಇದಕ್ ಮುಂಚೆ ನಾವು ಮೀಟ್ ಮಾಡಿದ್ವಾ? ಇಲ್ಲ ಅನ್ಸುತ್ತೆ. ಮೇಡಮ್, ನೀವು ಶಾಲಿಮಾರ್ ಪರ್ಫ್ಯೂಮ್ ಯೂಸ್ ಮಾಡ್ತೀರಲ್ವಾ? ಹಾ, ಎಸ್. ನಿಮ್ಮ ಮೂಗು ತುಂಬಾ ಚುರುಕು. ನೆಗಡಿ ಆಗದ ಸ್ವಲ್ಪ ಕಿರಿಕು. ಕಮ್.
ಇಷ್ಟು ಸುಂದರವಾದ ಹುಡುಗಿನ ನಾನು ನೋಡೇ ಇರಲಿಲ್ಲ. ಅಷ್ಟೇ ಯಾಕೋ ನಂಗೆ ಹೊಟ್ಟೆ ಉರಿಸ್ತೀಯ? ಓ ಮೈ ಗಾಡ್, ಏನಾಯ್ತು? ಅದೇ ಕಾಲು, ಅದೇ ಕಾಲು, ಏನ್ ಕಾಲು? ಅದೇ ಕೆಂಪು ಕೆಂಪು ಅದೇ ಟ್ಯಾಟು. ಟ್ಯಾಟು ಆಫೀಸರ್, ಆಫೀಸರ್, ಏ ಹಿಂಗೆ ಯಾಕೆ ಮಮ್ಮಡಿ ಹೊಡಾಕತ್ತಿಲ್ಲ? ಮೆತ್ತಿಗೆ ಮಾತಾಡಪ್ಪ. ನನ್ನ ಅಂಗಡಿಗೆ ಒಂದು ಹುಡುಗಿ ಬಂದಿದ್ಲು ಅಂತ ಹೇಳಿದ್ನಲ್ಲ, ಅವಳೇ. ಮಾನವ ಆಯೋಗದವರು ಬಂದಿರ್ತಾಳ, ಏನ್ ಮಾಡಂತ ಈಗ? ಅಯ್ಯೋ, ಅವ್ರು ಬಂದಿದ್ದು ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕಲ್ಲ. ಏ ತಮ್ಮ, ನಮಗೆ ಯಾಕೆ ಕನ್ಫ್ಯೂಸ್ ಮಾಡಾಕತ್ತಿ ಹೋಮರೇನಿ? ನಿಮಗ್ ಬೇಕಾಗಿದ್ದು ಕೊಲೆಗಾರ್ತಿ ಅವಳೇ, ಹಿಡ್ಕೊಳ್ಳಿ ಅವನ್ನ. ಪಾಪಣ್ಣ ಹಿಡ್ರಿ ಆಕಿಗೆ. ಸರ್, ಲೇಡೀಸ್ ಕಾನ್ಸ್ಟೇಬಲ್ ಯಾರು ಇಲ್ಲ ಸರ್. ಕೇಸ್ ಮೇಲೆ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮತ್ತ ಹೇಳಕ್ ಏನಾಗಿತ್ತ? ನಾನು ಮುಂದೆಯಿಂದ ಅವಳನ್ನ ನೋಡಿರ್ಲಿಲ್ಲ, ಹಿಂಭಾಗದಿಂದ ನೋಡಿ ಕಣ್ಣು ಹಿಡಿದೆ. ಎಲ್ಲ ಹಿಂದಿನಿಂದ ಒಂದೇ ತರ ಕಾಣ್ತಾರಲ್ಲ. ಪಾಪಣ ಒತ್ತು ಒಳಗೆ ಮಂಗ್ಯಾನ ಕೈಯಾಗ ಮಲಗಿ ಹಾಕೊಂಡ್ರೆ ಮುಗಿಸ್ಕೊಂಡು ಮುಕ್ಕಳಾಗಿ ಇಟ್ಕೊಂಡಿತ್ತಂತ. ಅವ ಒಬ್ಬ ಕುಂಡನ ಮಗ, ಇವೊಬ್ಬ ಕಿವುಡ. ಸಾಕೋಯಪ್ಪ. ನಮ್ಮ ಅದೃಷ್ಟ ಚೆನ್ನಾಗಿದೆ. ಬೇಲ್ ಸಿಕ್ಬಿಟ್ರೆ ಸಂಜೆ 5 ಗಂಟೆ ಹೊತ್ತಿಗೆ ಅವರಿಬ್ರು ನಮ್ ಕೈ ಸಿಗ್ತಾರೆ. ಅವರು ತುಂಬಾ ಒಳ್ಳೆಯವರು ಅನ್ಸುತ್ತೆ. ಕೋಳಿ ಪಾಪ ಸತ್ತೋಗುತ್ತೆ ಅಂತ ಚಿಕನ್ ತಿನ್ನೋದ್ ಬಿಡಕ್ಕಾಗತ್ತ? ಏನ್ ಕೆಲಸ ಮಾಡ್ತಾರೋ ಏನು. ಏನ್ ರಿಸಿಲ್ಲ? ಆಮೇಲೆ ಮಾಡ್ತೀನಿ. ಅಕ್ಯೂಸ್ ಜಾಗದಲ್ಲಿ ವಿಟ್ನೆಸ್ ಸೈನ್ ಹಾಕಿದಿರಲ್ಲ, ಏನ್ ಅದು ಇದು? ಏನೇ ಕೆಲಸ ಮಾಡ್ಬೇಕಾದ್ರು ಮೈ ಮೇಲೆ ನಿಗಾ ಇಟ್ಕೊಂಡು ಕೆಲಸ ಮಾಡ್ಬೇಕು. ನಾನೀಗ ಇಲ್ಲ ಸರ್. ಕೆಲಸ ನೋಡೋಕ ಬೇಕಪ್ಪ. ನಾನಿರೋದು ಯಾತಕ್ಕೆ? ಯಾವನ್ಲ ಅವನು ನನಗೆ ಧಿಕ್ಕಾರ ಅಂತ ಹೇಳ್ತಿರೋದು? ಸರ್ ಏನು ಅಲ್ಲಿ ಹೊರಗಡೆ ಸರ್ ಮುಗಿಬೇಡ, ಈರಣ್ಣ ಮೇಂಟೈನ್ ಮಾಡಕ್ ಆಗಲ್ಲ. ಏ ಪಾಪಣ್ಣ, ಏನ್ರಿ ಪಾಪಣ್ಣ ದಿನ ಇದೇ ಗೋಳತ್ತಲ್ಲ? ಇದೇನು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಾರ? ಏನು ಪ್ರವಾಸಿ ಬಂಗಲೆ ಅಂತ ತಿಳ್ಕೊಂಡಾರ ಇವ್ರು? ಪಾಪ ಸರ್, ಅಧಿಕಾರದಲ್ಲಿ ಇರೋರು ಇವ್ರನ್ನ ಸ್ವಾರ್ಥಕ್ಕೂ ಉಪಯೋಗಿಸ್ಕೊತಾ ಇದ್ದಾರೆ. ಎರಡವಳಾದಿ ಇವ್ರಿಗೆ ಅರ್ಥ ಆಗಬೇಕಲ್ರಿ. ಅಲ್ರಿ, ತಲೆ ಕಡಿಸ್ಕೋಬೇಕಾದವ್ರು ತಲೆ ಬಾಚ್ಕೊಂಡು ಪಾರ್ಟಿ, ಫಂಕ್ಷನ್, ಮೀಟಿಂಗು, ಪಕ್ಷ ಅಂತೇಳಿ ಬಿದ್ದು ಸಾಯ್ತಾವ. ಇನ್ನು ಪೊಲೀಸ್ ಸ್ಟೇಷನ್ ಬರೋದು ಹೋಗೋದು ಅಂದ್ರೆ ಪ್ಯಾಷನ್ ಅಂತ ತಿಳ್ಕೊಂಡ್ರಿ ನನ್ ಮಕ್ಳ. ಹಾಗಾದ್ರೆ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬಿಡ್ಲ ಸರ್? ಹೌದಪ್ಪ, ಅಷ್ಟ್ ಮಾಡು. ಅವ್ರತ್ತಾಗ ಮುಂದೆ ಹೋಗಿ ಬಸ್ಸಿಗೆ ಕಲ್ ಹೊಡೆದು, ಟ್ರೈನಿಗೆ ಕಲ್ ಹೊಡೆದು, ಊರ ಹೊಲಗೇರಿ ಮಾಡಿ ಹೋಗ್ತಾರ. ಆಮೇಲೆ ಅವ್ರು ದೊಡ್ಡ ಆಫೀಸರ್ ಬಂದ ನಮಗೆ ಯಾಕೆ ಕೇಳಿತಾರೆ? ಮಕ್ಕ ನೋಡ್ತೇವ ಪಾಪಣ್ಣ, ಒಂದು ಒಳಗೆ ಹಾಕಿ ಬಂದ. ಒಳಗಡೆ ಹಾಕಕ್ಕೆ ಸೆಲ್ಲೆಲ್ಲ ಭರ್ತಿಯಾಗಿದೆ ಸರ್. ಒಂದ್ ಕೆಲಸ ಮಾಡ್ರಿ, ನಿಮ್ ಮನೆಗ್ ಕರ್ಕೊಂಡು ಹೋಗಿ 3 ದಿನ ಊಟ ಹಾಕಿ ನಿಮ್ ಮನೆಗೆ ಇಟ್ಕೊಡ್ರಿ. ಪಾಪಣ್ಣ ಕೆಲ್ಸಕ್ ಬಾರದ ಕೂಡ ಕಿವುಡು ಬೆಂಚ್ ಮ್ಯಾಗ ಕುಂಡ್ರಿಸಿ 1 ವಾರದಾಗ ಜನ ಹೆಂಗ್ ತುಂಬ್ತಾರ ಹಂಗ್ ತುಂಬ್ರಿ ನನ್ ಮಕ್ಳಿಗೆ. ಬನ್ನಿ ಕೂರಿರುವಂತೆ. ಕೈ ಕೈ ರೈತರನ್ನು ಬಂಧಿಸಿರುವ ಸರ್ಕಾರಕ್ಕೆ ಈ ಕಡೆ ಬರ. ನ್ಯಾಯ ರೈತರಿಗೆ ಬೇಕೇ ಬೇಕು ನ್ಯಾಯ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಕುರಿಗಳ ತಲೆ ಎಣಿಸ್ತವ್ರೆ. ಕುರಿಗಳ ತಲೆ ಎಣಿಸ್ತಿದ್ದಾರೆ. ಮತ್ತೆ ನಮ್ಮನ್ನ ಯಾಕೋ ಕೂಸವ್ರು ಇಲ್ಲಿ? ಕಂಬಿ ಎಣಿಸಿ ಎಣಿಸಿ ಸುಸ್ತಾಗಿದ್ದೀವಿ ಅಂತ. ಸುಮ್ನೆ ಕೂತ್ಕೊಳ್ಳೆ, ತಳ್ತೀನಿ ಬರ. ಬೆಳಿಗ್ಗೆಯಿಂದ ಕಾಲ್ ಸೂಪೆ ಕೊಟ್ಟಿಲ್ಲ ನಂಗೆ. ಏ ಪಾಪಣ್ಣವ್ರೆ ಸರ್, ಆ ಕಮಿಷನರ್ ಆಫೀಸಿಗೆ ಫೈಲ್ ಕಳಿಸ್ಬೇಕಾಗಿತ್ತು ನೋಡ್ರಿ, ಅದನ್ನ ಕಳಿಸ್ಕೊಡು ಅಂತ ಹೇಳ್ರಿ. ಸರಿ ಸರ್. ರೇ ಸಲ್ಲಿನ ಸರಿಯಾಗಿ ಲಾಕ್ ಮಾಡ್ರಿ. ಡೇಟ್ ಹಾಕಿ ಕೊಡಕ್ ಹೇಳಪ್ಪ. ಆತ್ರಿ ಸಣ್ಣ ಕೊಡ್ರ. ಅಯ್ಯೋ ರಾಮ, ಏನ್ರಿ ನೋಡ್ರೆ ಚಳವಳಿ ನಿಂತ ರೈತರನ್ನ ದಾಂಡ ಕೊಟ್ಟಿಗೆ ಲಾಕ್ದಾಗ ಕುಡ್ಸಿದ್ರಲ್ರಿ, ಏನ್ರಿ ಇದು? ನಾ ಏನ್ ಮಾಡಕ್ ಆಕೇತ್ರಿ? ದೊಡ್ಡ ಆಫೀಸರ್ ಹುಕುಂ ಕೊಟ್ಟ ಮ್ಯಾಗ ಮಾಡಬೇಕಾಕೇತಿ. ದೊಡ್ಡ ಆಫೀಸರ್ ಸರ್ವಿಸ್ ನಲ್ಲಿದ್ದಾಗ ನಾನೇ ಅವನ್ನ ಈ ಜಾಗದಲ್ಲಿ ತಂದು ಕೂರಿಸಿದ್ದು. ಈ ತರ ಎಲ್ಲ ಹೇಳ್ಕೊಡ್ತಾನ ಅವನು. ರೈತರನ್ನ ಬಿಡ್ರೆ ನೋಡ್ರಿ ಗೌಡ್ರೆ, ರಸ್ತೆ ತಡೆ ಮಾಡೋದು, ಬಸ್ಸಿಗೆ ಕಲ್ಲೋಗೋದು, ರೈಲ್ ನಿಲ್ಸೋದು ಇವೆಲ್ಲ ಮಾಡಿದ್ರೆ ಬಂಧಿಸ್ಬೇಕಂತೇಳಿ ಆರ್ಡರ್ ಐತಿ. ಇವ್ರಿಗೆ ರಸ್ತೆ ಮಾಡಕ್ ಯಾರೀ ಪರ್ಮಿಷನ್ ಕೊಟ್ರು? ಸರ್ವೆ ನಂಬರ್ 56 ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡ್ರಿ. ಏಪ್ಪ ಪಾಪಣ್ಣ,
ಈ ಮುದುಕ ಶಾವ್ಗಿ ತಿಂದಾಗ ಎಳಿ ಆಗಿ ನನ್ನ ತಲೆಯನ್ನ ಬ್ರೇನ್ ತಿನ್ನಾಕತ್ತಾನಪ್ಪ. ನಿನ್ನ ಕೈ ಮುಗಿತೀನಿ, ಎಲ್ಲಾರನ್ನು ಬಿಟ್ಟು ಕಳಿಸು. ಸರಿ ಸರ್. ನಿಮಗೆ ಲಾಸ್ಟ್ ವಾರ್ನಿಂಗ್, ರಸ್ತೆ ತಡೆ ಬಚ್ಚಿಗೆ ಕಲ್ಲಿಗಿಲ್ಲಿ ಏನಾದ್ರು ಒಗದ್ರಿ ಯಾರಪ್ಪಗೂ ಕೇಳೋದಿಲ್ಲ. ಎಳತ್ ತಂದು ಒಳಗೆ ಹಾಕೋದಷ್ಟ ಡ್ಯೂಟಿ ನಮ್ಮದು. ಬನ್ನಿ. ಯಾಕೋ ಜೈಕರ್ ಆಗ್ತಾವ್ರೆ. ಈ ಬುಕ್ಕ ಈಗ ನಾವಿಲ್ಲೇ ಇದ್ರೆ ಪೊಲೀಸ್ನವರು ನಮ್ಮನ್ನ ಕೊಲೆ ಕೇಸಲ್ಲಿ ಫಿಟ್ ಮಾಡೋದು ಗ್ಯಾರಂಟಿ. ಅಥವಾ ಬೇಲ್ ಸಿಕ್ತು ಅಂತ ಕೊಲೆಗಾರರ ಜೊತೆ ಇದ್ರೆ ಕೊಲೆಗಾರರ ಜೊತೆಲಿ ಇರ್ಬೇಕಾಗತ್ತೆ. ಎರಡೂ ಡೇಂಜರ್. ಈಗ ನೀನು ಒಪ್ಪೋದಾದ್ರೆ ಅದಕ್ಕೊಂದು ದಾರಿ ಇದೆ. ಗೊತ್ತಾಯ್ತು. ಜೊತೆಲಿ ಅಭ್ಯಾಸ ಆಗ್ಬಿಡೋಣ. ನನ್ನ ಮಗ ನೀನು ಅದು ಕಾಲ್ ಸೊಪ್ಪೆ ಕೊಡ್ಲಿ. ಬನ್ನಿ ಬನ್ನಿ. ನಾನು ದೆಹಲಿಲಿ ಮಂತ್ರಿ ಆಗಿದ್ದಾಗ ಕರ್ನಾಟಕದ ರೈತರಿಗೆಲ್ಲ ಮುದ್ದೆ ಊಟ ಹಾಕಿಸ್ತಾ ಇದ್ದೆ. ನಮ್ಮ ರೈತರು ಬೆಳೆದ ರಾಗಿಯಿಂದ. ಯಾವ ಹೊಸ ವಿಚಾರ ಈಗ ಗೌಡ್ರೆ? ನೀವು ಮುದ್ದೆ ಉಣಿಸಿದ್ದು ಗೊತ್ತೈತಿ, ಸ್ಟೇಜ್ ಮ್ಯಾಗ ನಿದ್ದೆ ಮಾಡಿದ್ದು ಗೊತ್ತೈತಿ. ಯಾವ್ದೇ ಫಂಕ್ಷನ್ ಹೋದ್ರು ತಲೆ ಮ್ಯಾಗ ಕೈ ಇಟ್ಕೊಂಡು ಸಂಪಾಗಿ ನಿದ್ದೆ ಮಾಡ್ತೀರಪ್ಪ. ಎಲ್ಲ ಪೇಪರ್ನಾಗ ಓದಿವಲ್ರಿ. ಅಯ್ಯೋ ರಾಮ, ಇವ್ರ ಹತ್ರ ಏನ್ ಮಾತು? ನಡೀರೋ. ಯಾವನ ರೋಡಲ್ಲೆಲ್ಲ ಗೋಡೆ ಅಲ್ಲೇ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಯಾರ ಮೇಲೆ ಹತ್ಲಿ? 98%. ಅಲ್ಲೇ ಇವನ ಈ ಕೂಡ ಎಲ್ಲಿ ಹೋದ್ರಪ್ಪ? ಅವ್ರು ಕೂಡ ಹೋದ್ರೆ ಏನ? ಏ ಪಾಪಣ, ಏ ಎಲ್ಲಿ ಸತ್ತೀರಿ? ಎಲ್ಲಾರು ಬರ್ರೆ ಬರ್ರೆ. ಎಲ್ಲಿ ಹೋದ್ರೆ ಇವ್ರು ಹುಡುಕ್ಲೆ? ಏ ಏನ್ ಮಾಡ್ತಿರ್ಲಿ ನೀವು ಠಾಣಿದಾಗ? ಇವನ ರೈತರು ಬಿಟ್ಟು ಕಳಿಸ್ಲೆ ಅಂದ್ರ ಆ ಕೂಡ ಅವರು ಹೋಗ್ಬಿಟ್ಟಾರ. ಏನ್ ನಡೆಯಕತ್ತೈತಿ ನಮ್ಮ ಠಾಣಿದಾಗ? ನೀವು ಪೊಲೀಸರಾಗಿ ಅಷ್ಟು ಗೊತ್ತಾಗುದಿಲ್ಲ? ನೀನ್ ಮಾಡಕತ್ತಿದ್ವಾ? 24 ಗಂಟೆ ಫೋನ್ಯಾಗ ಮನೆಯವ್ರು ಕೂಡ ಮಾತಾಡ್ತಿದ್ದಿ. ಠಾಣೆದಾಗ ಏನ್ ನಡೀತದ ಗೊತ್ತೈತೆ ನನಗೆ. ಏ ಪಾಪಣ್ಣ, ಈ ಮರ್ರಿ ಕೇಸಿಗೆ ಆ ಇಬ್ಬರು ತನ್ನ ಫಿಟ್ ಮಾಡಿನಿ. ಈ ಕೇಸ್ ಜವಾಬ್ದಾರಿ ನನ್ ಬ್ಯಾಗ್ ಐತಿ. ಅದು ಏನೋ ಆಗ್ಲಿ 24 ತಾಸಾಗ ನಾ ಅವ್ರನ್ನ ಹಿಡಿದೇಬೇಕು. ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ಈ ತರ ಓಡಾಡಿದ್ರೆ BP ಜಾಸ್ತಿ ಆಗುತ್ತೆ. ಸ್ವಲ್ಪ ನೀರು ಕುಡೀರಿ ಸರ್. ನೀರು ಕುಡಿದ್ರೆ ಮರಾನಿ ಅವ್ರಿಗೆ ಯಾವಾಗ ಹಿಡಿತಾ? ಅದನ್ನ ನಮಗ ನಾನು ಹಿಡಿತೀನಿ ಸರ್. ನೀವು ಕೂಲಾಗಿ ಮಕ್ಕ ನೋಡ್ತೀರಿ ಹೋಗ್ರೆ. ನಾರ್ತ್ ಈಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಅಕ್ಕ ಆಲಿಯಾಸ್ ಹರಿಕೃಷ್ಣ, ಬುಕ್ಕ ಆಲಿಯಾಸ್ ಬೋನಕಾಂತ ತಪ್ಪಿಸ್ಕೊಂಡಿದ್ದಾರೆ. ನಾನು ಯಾವ ಕಡೆ ಹೇಳ್ಕೊಂಡು ಹೋಗ್ತೀನಿ? ಆ ಕಡೆ ಬರುವ. ಅದೇನ್ ಸಂದಿನ ಹುಡ್ಕೊಂಡು ಹೋಗ್ತಿಲ್ಲ? ಸಂದಿನ ಗೊಂದಿನ ತಪ್ಪಿಸ್ಕೊಂಡ್ರೆ ಸಾಕು, ನಡಿಯ. ಆದ್ರೂ ಅಷ್ಟು ಸುಂದರವಾದ ಹುಡುಗಿ ಕೊಲೆ ಮಾಡ್ತಾಳೆ ಅಂತಂದ್ರೆ ಯಾಕೋ ಡೌಟು. ಅಕ್ಕ, ಏನ್ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ತಾ ಇದೀನಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಫೋನ್ ಮಾಡ್ತೀನಿ ಮೇಡಮ್. 10 ನಿಮಿಷದಲ್ಲಿ ಫೋನ್ ಮಾಡಕ್ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ಈಗಷ್ಟೇ ಕೋರ್ಟಿನ ಆಚೆ ಹೋಗಿದಾರಂತೆ. ಅರ್ಧ ಗಂಟೆನಲ್ಲಿ ಎಲ್ಲ. ಈ ಕಡೆ ಬರೋ. ನೀನ್ ನನಗೆ ಗೈಡ್ ಮಾಡ್ಬೇಡ. ಏನಂದೆ? ನೀನ್ ನನಗ್ ದಾರಿ ಹೇಳ್ಬೇಡ. ಪೊಲೀಸ್ನವ್ರು ನಾವಿಬ್ರು ಜೊತೆಲಿ ಇರೋದು ನೋಡಿದ್ರೆ ನಮ್ಮನ್ನ ಹಿಡಿದಾಕ್ತಾರೆ ಅಂದೆ. ಲೇ ಅವಿವೇಕಿ, ನಾನಲ್ಲ. ನೀನು ನನ್ನ ಒಬ್ಬನ್ನೇ ಬಿಟ್ಟು ಎಲ್ಲೂ ಹೋಗಕ್ ಆಗಲ್ವೋ? ಅಕಸ್ಮಾತ್ ನೀನ್ ಹೋದೆ ಅಂತಂದ್ರೆ ಪೊಲೀಸ್ನವರು ನಿನ್ನ ಹಿಡಿದಾಕ್ಬಿಡ್ತಾರೆ. ಒಂದ್ ಕೆಲಸ ಮಾಡೋದು, ನೀನು ಹೆಜ್ಜೆ ಸಪ್ಲ ಮಾಡ್ತಾ ಮುಂದೆ ಹೋಗು, ನಾನ್ ನಿನ್ ಫಾಲೋ ಮಾಡ್ತೀನಿ. ನೀನು ಹೆಜ್ಜೆ ಸಪ್ಲ ಮಾಡ್ತಾ ಮುಂದೆ ಹೋಗು, ನಾನ್ ನಿನ್ ಫಾಲೋ ಮಾಡ್ತೀನಿ ಅಂದೆ. ಮೆಲ್ಲಿಗೆ ಹೇಳು. ಸಾಕಾ? ಮಾಡ್ತಾ ಇದೀಯಾ? ಸಾಕಾ ಅಂದೆ. ಇನ್ನೊಂದ್ ಸ್ವಲ್ಪ. ಈ ತರ ಹೆಜ್ಜೆ ಸಪ್ಲ ಮಾಡ್ತಾ ಮುಂದೆ ಹೋಗ್ತಾ ಇರೋ, ಕೇಳಿಸ್ಕೊಂಡು ನಾನು ಫಾಲೋ ಮಾಡಿ. ಫಸ್ಟ್ ಅವ್ರನ್ನ ಸ್ಟೇಷನ್ ಇಂದ ಬಿಡಿಸಿ ಗೋಲ್ಡ್ ಫಾರ್ ಎವರ್ ಕಾರ್ಡ್ನ ತಗೋಬೇಕು. ಮಿಸ್ಟರ್ ಬೋನಕಾಂತ್, ಸ್ಟೇಷನ್ ಇಂದ ಯಾವಾಗ ಹೊರಗೆ ಬಂದ್ರಿ? ಯಾರಿದು?
ಹೆದರ್ಕೋಬೇಡಿ, ನಾವು ಮಾನವ ಹಕ್ಕು ಆಯೋಗದವರು. ಶಾಲಿಮಾರ್ ಪರ್ಫ್ಯೂಮು. ಹಾ ಎಸ್ ಕರೆಕ್ಟ್. ಹರಿಕೃಷ್ಣ ಹಾಗೆ ಹೋಗ್ತಿದ್ದಾರೆ? ಅವನಿಗೆ ಟಾಯ್ಲೆಟ್ ಅರ್ಜೆಂಟು, ಪ್ರೆಸರ್ ತಡಿಯಕ್ಕಾಗದೆ ಹಂಗೆ ಹೋಗ್ತಾ ಇದ್ದಾನೆ. ಅಕ್ಕ ನಿಂತ್ಕೋಬೇಡ, ನೀನ್ ಹೋಗ್ತಾ ಇರು. ಟಾಯ್ಲೆಟ್ ಅರ್ಜೆಂಟ್ ಒಂದಲ್ಲ, ಹೋಗ್ತಾ ಇರು. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ನಂದಾಗಿದೆ. ಕೇಳಿಸ್ತಾ? ಅಪ್ಪಿ ತಪ್ಪಿ ಎಲ್ಲೂ ನಿಂತ್ಕೋಬೇಡ. ಶೂ ಶಬ್ದನ ಕೇಳ್ತಾ ಇಲ್ಲ. ನಿಂತ್ಕೋಬೇಡ, ನೀನ್ ಅಲ್ಲಿಗೆ ಹೋಗ್ಲೇಬೇಕು. ನಾನು ಹೆಂಗೋ ಬರ್ತೀನಿ, ನೀನ್ ನಡಿ. ಬುಕ್ಕ ಏನು? ನಿಂತ್ಕೋಬೇಡ, ಹೋಗು. ಹೋಗ್ತಾ ಇರು, ನಿಂತ್ಕೋಬೇಡ. ಏನು? ಹೋಗು ಹೋಗು ಹೋಗು. ಗೊತ್ತಾಯ್ತು, ಚೆನ್ನಾಗ್ ಗೊತ್ತಾಯ್ತು. ದಡ್ಡ, ನೀನ್ ಯಾಕೋ ಇಲ್ಲಿ ಬರೋಕೋದೆ? ಯಾಕೆ ಅಂದ್ರೆ ಅಲ್ಲಿಂದ ನನಗೆ ನಿನ್ ತುಟಿ ಕಾಣಿಸ್ತಿಲ್ಲ. ಲಿಪ್ ರೀಡ್ ಮಾಡ್ಬೇಕಲ್ಲ. ನನ್ನ ಹಿಂದೆ ಇರೋರು ಯಾರು ಗೊತ್ತಾ? ಯಾರು? ಕೊಲೆಗಾರರು. ಕುಲಗೌರವ? ನೀನೆಲ್ಲ ಲಿಪ್ ರೀಡ್ ಮಾಡ್ಕಲ್ತೇಲೆ. ಕುಲಗೌರವ ಅಲ್ವೋ? ಮಿಸ್ಟರ್ ಹರಿಕೃಷ್ಣ, ಕುಲಗೌರವ ಅಲ್ಲ, ಕೊಲೆಗಾರರು. ಗುಣಕಾಂತ್, ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆ. ನಿಮ್ಗೇನ್ ಬೇಕು ಹೇಳಿ? ಒಂದ್ ಹೆಂಗ್ಸು ಇಷ್ಟೊಂದು ಮರ್ಯಾದೆ ಬಿಟ್ಟು ಮಾತಾಡಬಾರ್ದು. ಸರಿ ಬಿಡು, ನಾನೇ ಹುಡುಕ್ತೀನಿ. ನನ್ ಕೈಗೆ ಸಿಗ್ತಾ ಅಂತ ನೋಡ್ತೀನಿ. ಏಯ್ ಏಯ್, ನನಗೊಂಥರ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀನಿ ನೀನು? ಎಸ್, ಹಾ ಸಿಕ್ತು. ಇಲ್ಲಿದೆ ನೋಡು, ನಮಗ್ ಬೇಕಾಗಿರೋ ಕಾರ್ಡ್. ಕಾರ್ಡು? ಏನದು? ಹೋ, ಹಾಗಿದ್ರೆ ನಿಮಗ್ ಗೊತ್ತಿಲ್ಲ. ಈ ಗೋಲ್ಡ್ ಫಾರ್ ಎವರ್ ತುಂಬಾ ಬೆಲೆ ಬಾಳೋ ಕಾರ್ಡು. ಅಜಯ್ ಸಾಯೋ ಮುಂಚೆ ನಿಮ್ಮಲ್ಲಿ ಬಚ್ಚಿಟ್ಟು ಹೋದ. ಈ ಕಾರ್ಡ್ಗೋಸ್ಕರ ಕೊಲೆ ಮಾಡಿದ್ರ? ಎಸ್. ನೀನು ಇಷ್ಟೊಂದು ಸುಂದರವಾಗಿದೆಯಾ, ನೋಡಿದಕ್ಕೂ ನೀನು ತುಂಬಾ ಒಳ್ಳೆ ಹುಡುಗಿ ತರ ಕಾಣಿಸ್ತೀಯಾ. ನೀನ್ ಕೊಲೆ ಮಾಡಿದ್ಯಾ ಅಂತಂದ್ರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್. ನಾವೀಗ ಹೋಗ್ಬೋದಾ? 1 ಸೆಕೆಂಡ್, ನಮ್ ಬಾಸ್ಗೆ ಕಾಲ್ ಮಾಡಿ ಕೇಳ್ತೀನಿ. ಸರ್ ನಾವೀಗ ಹೋಗ್ಬೋದಾ? ಇಷ್ಟು ಬೇಗನಾ ಮಿಸ್ಟರ್ ಬೋನಕಾಂತ್? ಸರ್ ನೀವು ಈ ಫೀಲ್ಡ್ ಅಲ್ಲಿ ಚೆನ್ನಾಗಿ ಕಾಸು ಮಾಡಿದಿರಲ್ಲ. ಯಾ ಪೂಜಾ? ಹಲೋ ಬಾಸ್, ಈಗ ಇಬ್ರು ನಮ್ಮ ಹತ್ರ ಇದ್ದಾರೆ. ಕಾರ್ಡು ನನ್ನ ಹತ್ರ ಇದೆ. ನಾವು ಎಲ್ಲಿ ಮೀಟ್ ಮಾಡ್ಬೋದು? ನಾಳಿದ್ದು ಬೆಳಗ್ಗೆ ಸುಮಾರು 8 ಗಂಟೆಗೆ ಮಂಗಳೂರಿನ ಪ್ಯಾರಡೈಸ್ ಬೀಚ್ ರಿಸಾರ್ಟ್ ಅಲ್ಲಿ ಸಿಗ್ತೀವಿ. ನಾವು ಮ್ಯಾಂಗ್ಳೂರ್ ರೀಚ್ ಆದ ತಕ್ಷಣ ಪ್ಯಾರಡೈಸ್ ಬೀಚ್ ರಿಸಾರ್ಟ್ಗೆ ಬರ್ತೀವಿ. ಪ್ಯಾರಡೈಸ್ ಬೀಚ್? ನೀನೇನು ಯೋಚನೆ ಮಾಡಬೇಡ ಡಿಯರ್, ಎಲ್ಲ ವ್ಯವಸ್ಥೆ ಆಗಿದೆ. ಓಕೆ ಓಕೆ ಬಾಸ್. ಏನಂತೆ? ನಾನ್ ಕಾರಲ್ಲಿ ಕಾಯ್ತಾ ಇರ್ತೀನಿ, ಕೆಲ್ಸ ಮುಗಿಸ್ಬಾ. ಅಂದ್ರೆ ನೀವು ನಮ್ಮನ್ನ ಕೊಲೆ ಮಾಡ್ತಿದ್ದೀರಾ? ನಮ್ಮನ್ನ ಸಾಯಿಸ್ತೀರಾ? ಡೋಂಟ್ ವರಿ, ಕಾಮತ್ ನೋವಾಗದೇ ಇರೋ ಹಾಗೆ ಮುಗಿಸ್ಬಿಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಕೊನೆ ಆಸೆ ಈಡೇರಿಸಲ್ವಾ? ಏನ್ ಬೇಕು ನಿಮ್ಗೆ? ನನಗೋಸ್ಕರ ಒಂದ್ಸರಿ ನನ್ನ ಮೂಗ್ ಕೆರಿತೀಯಾ? ತುಂಬಾ ಹುಚ್ಚಿಡಿಸೋ ಹುಡುಗಿನೇ. ಥ್ಯಾಂಕ್ ಯು. ಭುವನಕಾಂತ್, ನಿಮ್ಗೆ ಎಲ್ಲಿ ಕೇರಿಲಿ? ಪ್ಲೀಸ್ ನನ್ಗೆಲ್ಲೂ ಮುಟ್ಬೇಡ. ಓಕೆ, ಗುಡ್ ಬೈ. ಕ್ಯಾರಿತಾಳಂತ. ನಡ್ರಿ ನಡೀರಿ. ಸರ್ 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 ಒಂದು ನಿಮಿಷ ಸರ್, ನೋಡಿ ಈ ವಿಷಯನ ಯಾರು ಹತ್ರ ಹೇಳಲ್ಲ, ದಯವಿಟ್ಟು ನಮ್ಮ ಸಾಯಿಸ್ಬೇಡಿ. ನಡೀರಿ ನಡೀರಿ. ಬೇಡ್ಕೊಳ್ಳೋದು ನಿಲ್ಲಿಸ್ತೀಯಾ? ನಮ್ಗೆ 3 ಮುಖ್ಯ: ಗೌರವ, ಮರ್ಯಾದೆ, ಪ್ರೆಸ್ಟೇಜ್. ನನ್ಗೆ ಯಾಕೋ ಶಿವಣ್ಣ ನೆನಪಾಗ್ತಾ ಕಣೋ. ಶಿವಣ್ಣನ ಅವ್ರದ್ದು ಜೋಗಿ ಸಿನಿಮಾ ಹಾಡು. ಅದ ನೀನ್ ನಮ್ಗೆ ಸಹಕಾರ ಕೊಟ್ರೆ ಏನ್ ಮಾಡ್ತೀಯಾ? ಏನ್ ಮಾತಾಡ್ತಿದ್ದೀರಾ ಸರ್? ನೀವು 1 ನಿಮಿಷ ಬಂದು ನನ್ನ ಮುಂದೆ ನಿಂತ್ಕೊತೀರಾ? ಯಾಕೆ? ಬನ್ನಿ ಹೇಳ್ತೀನಿ. ಏನ್ ಮಾಡ್ತೀರಾ? ಸರಿಯಾಗಿ ನೀವು ನನ್ನ ಮುಂದೆ ನಿಂತಿದ್ದೀರಾ ತಾನೆ? ಹೌದು. ಏನ್ ಇವಾಗ? ಏನ ಹೆಂಗೆ ಪಂಚು ಓಡೋ.
ಹೇಯ್ ನಾವ್ ಎಲ್ಲಿ ಬಂದಿದೀವಿ ಏನ್ ನಡೀತಾ ಇದೆ ಇಲ್ಲಿ? ಅಲ್ಲಿ ಪೊಲೀಸ್ನವರು ಜಗಳ ಬಿಡಿಸ್ತಾ ಇದಾರೆ. ಅವ್ರ ಗಾಡಿ ಹಿಂದೆ ಇದೀವಿ ನಾವು. ಹೌದಾ? ಗಾಡಿ ಸ್ಟಾರ್ಟ್ ಅಲ್ಲೇ ಇದೆ. ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಇದು ಪೊಲೀಸ್ನವ್ರ ಗಾಡಿನು. ಎಂತ ಥ್ರಿಲ್ಲಿಂಗು! ಆಹಾ, ನನ್ಗೆಲ್ಲ ಅರ್ಥ ಆಯ್ತು. ನನ್ ಕೈಲಾಗಲ್ವೋ? ಎಲ್ಲ ಆಗುತ್ತೆ ನಡಿಯ. ನನ್ ಕೈಗೆ ಬೇಡಿ ಹಾಕಿದಾರ. ನಾನ್ ನಿನ್ ಗಾಡಿ ಓಡಿಸೋಣ. ಮತ್ತೆ ಒಟ್ನಾಗ ಇಲ್ಲಿಂದ ನಾವು ಮೊದಲು ಮುಂದೆ ಹೋಗಕ್ಕೆ. ಹತ್ತಲ್ಲಿ ಕೂಡ ಆಚೆ ಹೋಗಕ್ಕಾಗಲ್ಲ. ಆಗುತ್ತೆ ನಡಿಯ. ಅಯ್ಯೋ ಆಗಲ್ಲ. ಕೊನೆದಾಗ ಇನ್ನೊಂದ್ಸರಿ ಯೋಚನೆ ಮಾಡೋ. ಕೊನೆ ತುದಿ ಎಲ್ಲ ಒಂದೇ ಮುಂದಕ್ಕೆ ಹಲೋ ಸರ್ ಗಾಡಿ ಯಾರು ನಡ್ಸಕತ್ತಾರಪ್ಪ? ಓರ್ ಏನ್ರಿ ಪಾಪಣ್ಣ, ಇವತ್ತು ಏನಾಗಲಿ ಅವ್ರನ್ನ ಬಿಡೋದಿಲ್ಲ ನಾನು. ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಸಮಾಧಾನ ಮಾಡ್ಕೊಳ್ಳೋದ್ರಿ? ಅವ ಕೂಡ ಗಾಡಿ ಓಡ್ದಾಕತ್ತಾನಂತ ಇವ್ ಕೂಡ ಹಾರ್ ನೋಡಾಕತ್ತಾನ. ಯಾರ್ಯಾರು ಗಳಾಚಾರ ಏನನ್ನ ಗಾಡಿ ಇತ್ತು. ಬರ್ರಿ ಬರ್ರಿ ಹೋಗ್ರು ಬರ್ರಿ. ನಡಿಯಪ್ಪ ನಡಿ ನಡಿ. ಹೆಂಗೆ ನಮ್ ಡ್ರೈವಿಂಗ್? ಯಾರನ್ನಾರು ಸಾಯಿಸ್ಬಿಡ್ತಾ ಕಣೋ. ಬೇಗ ಬಾ. ಪವರ್ ಸ್ಟೇರಿಂಗ್ ಆಗಿದ್ರೆ ಇನ್ನೂ ಬೇಗ ಬರ್ತಾಯಿತ್ತು. ಅಲ್ಲೇ ಅವ್ರೆ. ಬಾ ಪಾಪಣ್ಣ, ಜೀವನ ಆಟ ಆಡ್ತಾರೆ ನೀವು. ನೀನ್ ಎಲ್ಲಾಡ್ತಾ ಇದೆಯಾ? ಅಲ್ಲಾಡ್ತಾ ಇದ್ದೆ. ಅಕ್ಕ ನಾವೆಲ್ಲಿದ್ದೀವಿ? ಯಾವ್ದೋ ಕುರಿ ಲಾರಿಲಿದ್ದೀವೋ? ಓಹೋ, ರಾಜಕೀಯ ಭಾಷಣ ಕೇಳಕ್ ಹೋಗ್ತಾ ಇದೀವಾ? ಕುರಿಗಳು ಸಾರ್ ಕುರಿಗಳು ಮಂದಿಯಲ್ಲಿ ಒಂದಾಗಿ. ಆಯ್ತಪ್ಪ, ಮುಚ್ಕೊಂಡಿರ್ತೀನಿ. ಆ ಹುಡುಗಿ ಫೋನ್ ಏನೋ ಮಾತಾಡ್ದಲ್ಲ, ಏನ್ ಮಾತಾಡ್ಬೋದು ಅಂತ ಗೊತ್ತಾ? ಏನೋ ಆ ಹುಡುಗಿ ಫೋನಲ್ಲಿ ಏನೋ ಮಾತಾಡ್ದಲ್ಲ, ಏನ್ ಮಾತಾಡ್ದು ಅಂತ ಕೇಳಿಸ್ಕೊಂಡ? ಅದೇನೋ ಬೀಚು ಪ್ಯಾರಡೈಸ್ ಅಲ್ಲಿ ಸಿಗ್ತೀನಿ, ಮಂಗಳೂರಲ್ಲಿ ಸಿಗ್ತೀನಿ, ನಮ್ಮ ಹತ್ರ ಇದೆ ಅಂತ ಏನೇನೋ ಮಾತಾಡ್ತಾ ಇದ್ಲು. ಮಂಗಳೂರಿಗೆ ಹೋಗ್ಬೇಕಾ? ಮತ್ತೆ ನೀನಲ್ಲಿ ಮನ್ಸು ಬದಲಾಯಿಸಲ್ಲ ತಾನೆ? ಈ ಸರಿ ಬದಲಾಯಿಸ್ಬೇಕಾಗಿರೋದು ಮನ್ಸನ್ನಲ್ಲ, ಹೃದಯನ. ಹೃದಯನ? ಹೌದು. ಆ ಕೆಂಪು ಶೂಸಿನ ಹುಡುಗಿ ನನ್ನ ಹೃದಯನ ಕದ್ದು ಬಿಟ್ಟಿದಳು. ಅವಳಿಗೆ ನೀನ್ ಏನ್ ಕೊಟ್ಟಿದ್ದೀನಿ ಅಂದೆ? ಹೃದಯವನ್ನ. ಕಿಡ್ನಿ ಯಾವಾಗ ಕೊಟ್ಟಿಯಾ? ಏನೋ ಅಂದೆ? ಸುಮ್ಮನೆ ಹೇಳಿದೆ. ಅಕ್ಕ, ಏನೋ ಹುಡುಗಿಯರ್ನ ನೀನು ಫೇಸ್ಬುಕ್ ನೋಡಿ ಸೆಲೆಕ್ಟ್ ಮಾಡ್ತೀಯಾ, ಫೇಸ್ ನೋಡಿ ಸೆಲೆಕ್ಟ್ ಮಾಡ್ತೀಯಾ, ವಯಸ್ಸು ನೋಡಿ ನೀನ್ ಹೆಂಗ್ ಸೆಲೆಕ್ಟ್ ಮಾಡ್ತೀಯಾ? ಮುಟ್ಟಿ ಅನ್ಕಂದಿರಲ್ಲ ಹಿಂಗೆ ಅಲ್ವಾ? ಕುರಿ ತಿನ್ಬೋದು, ವಾಸನೆ ಕುಡಿಯ ಕಾಸು ಬೇಕಂದಲ್ಲ ಕುಡಿ. ಲೇ ಅಕ್ಕ, ಲೇ ಟ್ರೈನ್ ಸೌಂಡ್ ಕೇಳ್ತಾ ಇದೆ ಅಲ್ವಾ? ಏನೋ ಟ್ರೈನ್ ಸೌಂಡ್ ಕೇಳ್ತಾ ಇದೆ ಅಲ್ವಾ? ಟ್ರೈನ್ ಟ್ರೈನ್ ತಾನೆ?
ಬೇಗ ಬೇಗ ಕುಯ್ಯೋ. ಆಯ್ತಿರೋ. ಇಲ್ಲ ಅಂತಂದ್ರೆ ಇಲ್ಲಿಂದ ತಪ್ಪಿಕೊಂಡು ಹೋಗಕ್ಕಾಗಲ್ಲ. ಇಲ್ಲ ಈ ಕೆಲಸ ಮಾಡ್ತಿರೋದು ಕುರುಡ ಅನ್ನೋ ನೆನಪಿರ್ಲಿ. ನಾನು ಈ ಕೆಲಸ ಮಾಡ್ತಿರೋದೇ ಹೆಚ್ಚು. ಹುಚ್ಚ ನನಗ? ಓ ಈ ಕೆಲಸ ಮಾಡ್ತಿರೋದೇ ಹೆಚ್ಚು ಅಂದೆ. ಓ ಇವನು ಕಾಟ ನನ್ನ ಹತ್ರ ತಟ್ಕೊಳಕ್ಕಾಗ್ತಿಲ್ಲಪ್ಪ. ನೀನ್ ಕಿವಿ ಹತ್ರ ಬಂದು ಹೇಳಿದ್ರೆ ಕೇಳಿಸಲ್ವಾ? ಗೊತ್ತಿಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ. ಮುಖ ಥ್ಯಾಂಕ್ಸ್ ಕಣ. ನೀನ್ ಯಾವತ್ತೂ ಟ್ರೈ ಮಾಡಿಲ್ವಾ? ಏನಂದೆ? ನೀನ್ ಯಾವತ್ತೂ ಟ್ರೈ ಮಾಡಿಲ್ವಾ? ಲೈ, ಇಷ್ಟು ವರ್ಷ ಆದ್ಮೇಲೂ ನಾನ್ ಈ ತರ ಪ್ರಯತ್ನ ಪಟ್ರೆ ಜನ ನನ್ನ ಹುಚ್ಚ ಅಂತ ಕರೀತಾರೆ. ಲೇ ಬುಕ್ಕ, ಆದ್ರೂ ಒಂದ್ಸರಿ ಟ್ರೈ ಮಾಡೋ, ನನಗೋಸ್ಕರ ಒಂದೇ ಒಂದ್ಸರಿ ಟ್ರೈ ಮಾಡೋ. ಆಯ್ತಾಯ್ತು. ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಕಿವಿನ ಅಗಲ ಮಾಡಿಟ್ಕೊ. ನಾನ್ ಹೇಳೋದನ್ನ ಕೇಳಿಸ್ಕೊಂಡು ನೀನ್ ಸರಿಯಾಗಿ ರಿಯಾಕ್ಟ್ ಮಾಡ್ಬೇಕು. ಹರಿ ಕೃಷ್ಣ, ನಾನ್ ಹೇಳೋದ್ ನಿನಗೆ ಕೇಳಿಸ್ತಾ ಇದೀಯಾ? ನೀ ಹೇಳಿದ್ ನನಗೆ ಕೇಳಿಸ್ತು. ಏನೋ ಒಂಥರ ಧ್ವನಿ ಕೇಳಿಸ್ತು. ಓ ದೇವ್ರೇ, ನನಗೆ ಕಿವಿ ಕೇಳಿಸ್ತಿದ್ಯಲ್ಲಪ್ಪ. ನಿನ್ ಕಿವಿ ಕೇಳಿಸ್ತಾ ಇದ್ಯಾ? ಏನಂದೆ? ನಾನ್ ಹೇಳೋ ಧ್ವನಿ ಕೇಳಿಸ್ತಾ ಇದ್ಯಾ? ನಾನು ಹುಟ್ಟ ಕಿವುಡ ಕಣೋ, 100 ಕಿವುಡ ಕಣೋ, ನನ್ಗೇನು ಕೇಳಿಸೋದಿಲ್ಲ ಕಣಲೇ. ಬೋನ ಕಾಸ್ತ ಎರಡು ಸ್ಪೀಕರ್ ಔಟ್. ಟೀ ಕುಡಿಯೋಣ? ನಾವು ಫುಟ್ಪಾತ್ ಮೇಲೆಲ್ಲ ಟೀ ಕುಡಿಯಲ್ಲ, ಒಂದೇ ಕಾಫಿ ಡೇ. ಅಯ್ಯ ನೀನ್ ಬುರಾಂಕರ್ ಜೋಡ್ಸಿ ಯಾಕ? ಆಯ್ತು ಬಾ, ಕಾಫಿ ಡೇ ತಾನೆ. ನಾವು ಬೇರೆ ಕಡೆ ಎಲ್ಲ ಬರಲ್ಲ. ಆಯ್ತು, ಸ್ವಲ್ಪ ಈ ಕಡೆ ಬಾ, ಮಗು ಬರ್ತಾ ಇದೆ. ಬೆಚ್ಚಗಾಗುತ್ತೆ ನೋಡಿ. ನಿನ್ ಮುಂದೆಗಡೆ 3 ಮೆಟ್ಲಿವೆ, ಮುಗ್ರಿಸ್ ಬಿದ್ದೋಗ್ಬಿಟ್ಯಾ? ಹುಷಾರಾಗಿ ಬಾ. ಆಯ್ತಾ? ಏನಾಯ್ತು? ಟೀ ಕುಡಿಸ್ತೀನಿ ಅಂತ ಕರ್ಕೊಂಡ್ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಯಾಕೋ? ಪೇಪರ್ ಫೋಟೋ ಬಂದಿದ್ಯೋ? ಹೌದಾ? ನಾವಿನ್ನೂ ಕಳ್ಳರು ಹಿಡಿದಿಲ್ಲ, ಪ್ರೆಸ್ ಮೀಟ್ ಮಾಡಿಲ್ಲ, ಆಗ್ಲೇ ನಮಗ್ ಸನ್ಮಾನ ಮಾಡಕ್ ಇಷ್ಟೊಂದು ಆತ್ರನ ಅವ್ರಿಗೆ. ಪೇಪರ್ ಫೋಟೋ ಬಂದಿರೋದು ಸನ್ಮಾನ ಮಾಡಕ್ಕಲ್ಲ, ಮತ್ತೆ ಇವರಿಬ್ರು ತಪ್ಪಿಸ್ಕೊಂಡಿದ್ರೆ ಹುಡುಕೊಡಿ ಅಂತ. ಅಯ್ಯೋ, ಮೊದ್ಲು ಯಾವ್ದಾನ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಬಿಡೋಣ. ಗೆದ್ರೆ ಸಾಧನೆಯ ದಾರಿ, ಇಲ್ವಾ ಕ್ರೈಮ್ ಸ್ಟೋರಿ. ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ ಇದ್ರೆ ಎರಡನೇದೇ ಗತಿ. ಅಯ್ಯೋ ನಡಿಯಲ್ಲ, ಫುಟ್ಪಾತ್ ಮೇಲೆ ಟೀ ಕುಡಿಯೋಣ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ಬುಕ್ಕ ಅಲ್ವಾ? ಗೊತ್ತಾಯ್ತು ಬಿಡು. ನೀನ್ ಹೇಗಿದ್ಯಾ ಹೇಳು. ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನು ಸರಿ ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿತ್ತಲ್ಲ, ಬರೋವಾಗ ಹಂಗೆ ಸ್ವಲ್ಪ ಕಾಸ್ತಾ ಮತ್ಯಾ. ಎಲ್ಲಿದ್ಯಾ ನೀನು? ನಾನು ಮೈಸೂರಲ್ಲಿದ್ದೀನಿ, ಒಂದು ಲಾಡ್ಜಲ್ಲಿ. ಅದು ರೇಸ್ ಕೋರ್ಸ್ ಪಕ್ಕನೆ. ಕುದುರೆ ಇಲ್ಲ. ಇವನು ಬರೋವಾಗ ರೇಸ್ ಬುಕ್ ಮತ್ತು ಬೈನಾಕ್ಯುಲರ್ ತಗೊಂಡ್ಬರ್ತೀಯಾ? ಬಾಯ್. ಹಲೋ ಸರ್, ನಾನು ಕೃಷ್ಣ ಮಾತಾಡ್ತಿರೋದು. ಈಗ ಅವಳು ರೂಮ್ ನಂಬರ್ 103 ಹೋಗಿದ್ದಾಳೆ. ಹೋಗಲೇ. ಸರ್ ಇಲ್ಲೇ ಇದ್ದಾರೆ ಸರ್, ರೂಮ್ ನಂಬರ್ 103 ಸರ್. ಅನೌನ್ಸ್ ಮಾಡ್ರಿ, ಎಲ್ಲರಿಗೂ ಹೊರಗೆ ಬರಕ್ ಹೇಳ್ರಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇಲ್ಲೇ ಸೀರೆ ಬಳಿ ಕುಬ್ಸ ಮಾರಕ್ ಬಂದಿಯಾನೆ. ಅಣ್ಣ ತಮ್ಮಂದಿರ ನೋಡ್ರಪ್ಪ, ನಾವು ಪೊಲೀಸ್ನವರು ಇಡೀ ಲಾಜಿಂಗ್ ಗೇರಾವ್ ಹಾಕೊಂಡಿದೀವಿ. ತಪ್ಪಿಸ್ಕೊಂಡು ಹೋಗಕ್ಕೆ ಯಾವ ಜಾಗನೂ ಇಲ್ಲ. 10 ಎನಿಸೋದ್ರಾಗ ಒಬ್ಬೊಬ್ರು ಹೊರಗೆ ಬರ್ರಿ. 10, 9, 8, 7, 6, 5, 4, 3,
ಬೇರೆ ಕೆಲ್ಸನೇ ಇಲ್ಲ, ನಮ್ ನೆಮ್ಮದಿ ಹಾಳು ಮಾಡಕ್ ಬರ್ತಾರೆ. ಬಂದ್ರೆ ಇವಳು 18 ಆಗಿದೆ, ನಂಗೆ 22 ಆಗಿದೆ. ಯಾರು ಪ್ರಶ್ನೆ ಕೇಳಂಗಿಲ್ಲ. ಬಾರ ಒಳಗಡೆ. ಎಲ್ಲ ಚಾರ್ಜ್ ಮಾಡ್ರು ಬರ್ರಿ. ಬಾಗಿಲು ತೆಗೀರಿ. ಯಾರಲ್ಲಿ? ಸರ್ 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 ಮುಂದೆ ಬೇಕು ಸರ್, ಕೀಲೈತೆ. ಪೊಲೀಸ್ ನೋಡಿದರೆ ಕಣ್ಣು ಸ್ಟೆಪ್ಸ್ ಇದೆ ಜೋಪಾನ. ಅಕ್ಕ ಅಕ್ಕ, ಇವಳು ನನ್ನ ತಂಗಿ ಗೌರಿ ಅಂತ. ಗೌರಿ, ಅವನು ನನ್ನ ಆತ್ಮೀಯ ಸ್ನೇಹಿತ ಹರಿಕೃಷ್ಣ ಅಂತ. ಪಾಪಣ್ಣ, ಇವತ್ ನನ್ನ ಕೈಗೆ ಸಿಕ್ಕಿದ್ರೆ ಇಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತಿದ್ದಲ್ರಿ. ಸಮಾಧಾನ ಮಾಡ್ಕೊಳ್ಳಿ ಸರ್. ಏನ್ ಸಮಾಧಾನ ಮಾಡ್ಕೊತಾರ್ರಿ? ಅವ್ರು ಇಲ್ಲೇ ಎಲ್ಲ ಹತ್ರದಾಗ ಅದಾರೆ, ದೂರ ಹೋಗಕ್ ಚಾನ್ಸ ಇಲ್ಲ. ಎಲ್ಲಾ ಕಂಟ್ರೋಲ್ ರೂಮ್ಗೂ ಇನ್ಫಾರ್ಮ್ ಮಾಡ್ರಿ, ಎಲ್ಲಾ ಕಡೆ ನಾಕಾಬಂದಿ ಮಾಡಿ. ಓಕೆ ಸರ್, ನಡೀರಿ ನಡೀರಿ. ತೆಗ್ಸ್ಕೊಡೆ, ತುಂಬಾ ಬಿಸಿಲು. ಗೌರಿ, ಮೊದಲು ಅವರಿಬ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಹಾಗೆ ಮಂಗಳೂರಿಗೆ ಹೋಗೋಣ, ಅಲ್ಲೋಗಿ ಒಂದಿಬ್ರು ವಿಚಾರಿಸಿ ನೋಡೋಣ. ಬೀಚ್ ಹತ್ರ ಹೋಗೋಣ, ಆಮೇಲೆ ಪ್ಯಾರಡೈಸ್. ಮಂಗಳೂರಲ್ಲಿರೋ ಫೇಮಸ್ ರೆಸಾರ್ಟ್. ಫೇಮಸ್ ಅಂತ ನಿಂಗೆ ಗೊತ್ತು? ನಾನ್ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ. ಫ್ರೆಂಡ್ಸ್ ಜೊತೆನಾ? ಫ್ರೆಂಡ್ಸಾ? ರೆಸಾರ್ಟ್ಗೆ ಫೆನ್ಸ್ ಹಾಕಿದಾರಾ? ಅಯ್ಯ, ನೀನ್ ಬಿಡಿಸು ಅಂದು. ಇಲ್ಲ ಸರ್, ಎಲ್ಲ ರೂಮು ಬುಕ್ ಆಗಿದೆ. ಯಾವ್ದಾದ್ರು ರೂಮ್ ಖಾಲಿ ಆಗಿರುತ್ತೆ, ಹುಡುಕ್ಬಿಟ್ಟು ನೋಡಿ ಹೇಳಿ. ಸಾರಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೂಮ್ಗಳನ್ನು ಶೂಟಿಂಗ್ನವ್ರು ಬುಕ್ ಮಾಡಿದ್ದಾರೆ. ಇನ್ನು ನಿಮ್ಗೆ 2 ದಿನ ರೂಮ್ ಸಿಕ್ಕೋದು ಕಷ್ಟ. ಬುಕ್ಕ ಇಲ್ಲಿ ಶೂಟಿಂಗ್ ನಡೀತಿದೆ ಅಂತೆ. ಎಲ್ಲಾ ರೂಮ್ಗಳು ಬುಕ್ ಆಗಿದೆಯಂತೆ. ರೂಮ್ ಇಲ್ಲ. ಏನೋ ಮಾಡೋದು? ಏನ್ ಮಾಡೋದು? ಇರೋ ನೋಡೋಣ. ಶೂಟಿಂಗ್ ಹೌದಾ? ಯಾವ ಫಿಲಂ ಮೇಡಮ್? ಯಾರು ಬರ್ತಾ ಇದ್ದಾರೆ? ಸಾಂಗ್ ಶೂಟಿಂಗ್ ಅಂತೆ. ತಬ್ಲಾ ನಾಣಿಯವ್ರು ಬರ್ತಾ ಇದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಅವ್ರ ರೂಮ್ ಮಾತ್ರ ಖಾಲಿ ಇದೆ. ಯಾಕೋ ಬುಕ್ಕ, ನೀನು ತಬ್ಲಾ ನಾಣಿ ತರನೇ ಇದೆ ಕಣೋ. ನಾನಾ? ಹೌದು ಕಣೋ. ನಿಜವಾಗ್ಲೇನೆ? ಪರವಾಗಿಲ್ಲ ಮೇಡಮ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಸಿ ಯು. ಈ ಶೂಟಿಂಗ್ ಅವ್ರು ಬಂದ್ಬಿಟ್ರೆ ಒಂದ್ ರೂಮ್ ಸಿಗಲ್ಲಪ್ಪ. ಹಾಯ್. ನಮ್ ರೂಮ್ ರೆಡಿ ಇದೆಯಾ? ಸಾರಿ ಸರ್, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವೇ ಶೂಟಿಂಗ್ ಅವರು. ನಾವು ಕೋ ಪ್ರೊಡ್ಯೂಸರ್. ಇವರೇ ನಮ್ಮ ಆರ್ಟಿಸ್ಟು ತಬ್ಲಾ ನಾಣಿ ಅವರು. ಮೇಡಮ್ ನೋಡ್ತಾ ಇದ್ದಾರೆ. ಹಲೋ ಮೇಡಮ್, ಇವರು ಏನ್ ಸ್ವಲ್ಪ ಸರಿ ಮಾಡಿ. ಬೈದವೆ ಮರ್ತಿದ್ದೆ, ಇವರ ಹೇರ್ ಡ್ರೆಸ್ ಸರ್, ಗೌರಿ ಅಂತ. ಪ್ಲೆಜರ್ ಟು ಸಿ ಯು ಆಲ್ ಸರ್. 1 ಸೆಕೆಂಡ್. ಸಂತೋಷ್. ನಾಣಿ ಸರ್, ನಾನ್ ನಿಮ್ ಫ್ಯಾನು. ನೀವು ಮಾಡಿರೋ ಎಲ್ಲ ಪಿಕ್ಚರು ನಾನು ನೋಡಿದೀನಿ. ನಿಮ್ ಆಕ್ಟಿಂಗ್ ಅಂತೂ ಎದ್ದೇಳು ಮಂಜುನಾಥ ಫಿಲಂ ನಲ್ಲೂ ಸಖತ್ತಾಗಿ ಆಕ್ಟ್ ಮಾಡಿದೀರಾ. ನಿಮ್ ಆಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಹೌದು, ನಿಮ್ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್? ಯಾರಿಗ್ ಗೊತ್ತು? ಕಾದು ನೋಡಿ, ಮುಂದೈತೆ ಮಾರಿಯಪ್ಪ. ಯಾಕೆ ಸರ್, ನನ್ ಪಿಕ್ಚರ್ ಹೆಸರು ಕೇಳಿದ್ದಕ್ಕೆ ಕೋಪ ಬಂತ? ನಿಮ್ಮಂತ ಬ್ಯೂಟಿ ಮೇಲೆ ಕೋಪ ಮಾಡ್ಕೊಳ್ಳೋದ? ನನ್ನ ಫಿಲ್ಮ್ಸ್ ಹೆಸರು ಹೇಳಿದ್ದ. ತಗೊಳ್ಳಿ. ಏನ್ ಸರ್, ಹೀಗಿಂದನೇ ಆಕ್ಟಿಂಗ್ ಶುರುನಾ? ನ್ಯಾಚುರಲ್ ಕಾಮಿಡಿ ಡೈಲಾಗ್ ಹಿಂಗ್. ಚೆ ಹಾಗೇನಿಲ್ಲ, ಬ್ಯೂಟಿ ಕೈ ಟಚ್ ಮಾಡೋ ಅವಕಾಶ ಕಳ್ಕೋಬಾರ್ದು ಅಂತ ಮಾಡಿದೆ ಅಷ್ಟೇ.
ನಿಮ್ಗೆ ಏನಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಟಚ್ ಮೀ ಸಾರಿ ಕಾಲ್ ಮೀ ಗೌರಿ ಇನ್ನೊಂದ್ಸರಿ ಮುಟ್ಬಿಡ್ತೀನಿ ಇದೆ ಇಷ್ಟೊತ್ತಲ್ಲಿ ಡ್ರೈವರ್ ಎಲ್ಲಯ್ಯ ಇದೆಯಾ ಸರ್? ಅದು ನಾಣಿ ಸರ್ ಬಂದಿಲ್ಲ ಅನ್ಬಿಟ್ಟು ಇಲ್ಲಿ ಡೈರೆಕ್ಟರ್ ಸರ್ ತಲೆ ಹೀಟ್ ಮಾಡ್ಕೊಂಡು ಬುಸ್ಕೊಡ್ತಾವ್ರೆ ಸರ್. ಟೈರ್ ಪಂಚರ್ ಆಗಿದೆ. ಯೋ ನಾಣಿ ಸರ್ ನ ಕರ್ಕೊಂಬ ಅಂತ ಹೇಳಿದ್ರೆ ಪಂಚರ್ ಗಿಂಚರ್ ಅಂತ ಕತೆ ಹೇಳ್ತಿದ್ಯಾ ನನಗೆ? ಸರ್ ಗಾಡಿನಲ್ಲಿ ಸ್ಟೆಪ್ನಿ ಬೇರೆ ಇಲ್ಲ, ಪಂಚರ್ ಅಂಗಡಿನೂ ಕಾಣಿಸ್ತಾ ಇಲ್ಲ ಸರ್. ಆಯ್ತಪ್ಪ, ಯಾವ್ದಾನ ಗಾಡಿ ಡ್ರಾಪ್ ತಗೊಂಡು ನಾಣಿ ಸರ್ ನಲ್ಲಿ ಬೇಗ ಕಳ್ಸಯ್ಯ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಸರ್ ಗಾಡಿ ರೆಡಿ ಆಗೋದು ತುಂಬಾ ಲೇಟ್ ಆಗುತ್ತೆ. ಮ್ಯಾನೇಜರ್ ಬೇರೆ ತುಂಬಾ ಕಿರ್ಚಾಡ್ತಾವ್ರೆ. ನೀವು ಬೇರೆ ಗಾಡಿ ಹಿಡ್ಕೊಂಡು ಹೋಗಕ್ಕಾಗತ್ತಾ ಸರ್? ಏನಪ್ಪ ನೀನು ಗಾಡಿ ತಂದು ಕಾಡಲ್ಲಿ ನಿಲ್ಲಿಸ್ಬಿಟ್ಟು ಯಾರ ಹತ್ರ ಡ್ರಾಪ್ ತಗೊಂತೀಯಲ್ಲ, ಈಗ ಯಾರನ್ನ ಕೇಳಿ ನಾನು? ಛೇ, ಏನ್ ಬೇಜವಾಬ್ದಾರಿ ಕೆಲಸಗಳು ಮಾಡ್ತೀರಪ್ಪ. ಅಯ್ಯಪ್ಪ ಈ ಬುಕ್ಕ ಅನ್ಸುತ್ತೆ ಅದು ಅವರೇ ಅಂತ. ಒಂದು ನಿಮಿಷ ಬುಕ್ಕ ಬಟ್ಟೆ ತಗೊಂಬಾರೋ. ಎಲ್ಲಿಟ್ಟಿದ್ಯಾ? ನಿನ್ ಪಕ್ಕದಲ್ಲೇ ಇದೆ ನೋಡು. ಗೌರಿ, ಎಲ್ಲಿಗೆ ಹೋಗ್ತಾ ಇದಾರೆ ಇವರು? ಏ ಬುಕ್ಕ, ಅದು ಅವರೇ ಕಣೋ, ರೆಸಾರ್ಟ್ ಒಳಗಡೆ ಹೋಗ್ತಾ ಇದಾರೆ. ಹೌದಾ? ಅಯ್ಯೋ ಒಂದ್ ನಿಮಿಷ, ನಾನು ನೋಡ್ತಾ ಇದ್ದೀನಿ. ಬೇಗ ಸರಿಯಾಗಿ ನೋಡ್ಕೋ, ಇಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಇವನ್ ಕೆಪ್ನ ಮಗ ಬೇರೆ ಸರಿಯಾಗಿ ಕಿವಿ ಕೇಳಿಸಲ್ಲ. ಅಯ್ಯೋ ಗಟ್ಟಿಯಾಗಿ ಇಟ್ಕೊಳ್ರ. ಇದ್ರ ಮೇಲೆ ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಏನ್ ಗೊತ್ತು? ಕೆಳಗಲ್ಲಿ ಹಿಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಂಗೇನ್ ಗೊತ್ತು? ಗಾಡಿ ಎಲ್ಲಿದೆ ಅಂತ ಗೊತ್ತಾಯ್ತು, ಆದ್ರೆ ಅವನು ರೂಮಲ್ಲೇ ಇದ್ದಾನೆ. ಅವನ್ನ ರೂಮಿಂದ ಹೇಗ್ ಕರ್ಸೋದು ಅಂತ ನನಗೆ ಗೊತ್ತು. ಹಕ್ಕನೆ ಅಲ್ಲಿಂದ ಕಾಡ್ತಾ ಇರ್ಲಿ. ಹಸ್ವಾಗ್ತಿದೆ ಅಂತ ಹೇಳ್ತಿದ್ಯಲ್ಲ, ಹೋಗಿ ಊಟ ಮಾಡು. ಏ, ನಮಗೆ ಸ್ವಲ್ಪ ಕಾಸು ಬೇಕಾಗಿತ್ತು. ಬಿದ್ದೋಗ್ಬಿಟ್ಟೇನೋ, ಹುಷಾರಾಗಿರ್ಬೇಕು ಕಣಲೆ. ಅಯ್ಯೋ ಎಂತ ಮಾಡ್ಬಿಟ್ರಿ ಮೇಡಮ್. ಹಲೋ ಹಲೋ ಸರ್, ನಾನು ಅವ್ನಿಗೆ ಹೇಳ್ದೆ ನಂಗೆ 2 ವೀಲರ್ ಡ್ರೈವಿಂಗ್ ಇಷ್ಟ, 4 ವೀಲರ್ ಇಷ್ಟ ಇಲ್ಲ ಅಂತ. ಅವ್ನು ನನ್ ಮಾತೇ ಕೇಳಿಲ್ಲ. ಈಗ ನೋಡಿದ್ರೆ ಹೀಗಾಯ್ತು. ಪರವಾಗಿಲ್ಲ ಬಿಡಿ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ? ನಿಮ್ದು ಡ್ಯಾಮೇಜ್ ಆಗಿದೆ, ನಂದು ಡ್ಯಾಮೇಜ್ ಆಗಿದೆ. ಈ ಒಮ್ಮೊಮ್ಮೆ ಈ ತರ ಎಲ್ಲ ಆಗುತ್ತೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ರೀ. ಅರ್ಥ ಮಾಡ್ಕೊಂಡ್ರೆ ಎಲ್ಲ ತಾನಾಗೇ ಅರ್ಥ ಆಗತ್ತೆ. ಹಾಗಾಗಲ್ಲ. ನನ್ ಬಾಯ್ ಫ್ರೆಂಡ್ ಇನ್ಶೂರೆನ್ಸ್ ಪ್ರಾಣಿ, ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕು. ಮತ್ ಯಾಕೆ ಟೆನ್ಷನ್ ಆಗ್ತೀರಾ? ಸುಮ್ನೆ ಇನ್ಶೂರೆನ್ಸ್ ಬೇಡ. ಒಂದ್ ನಿಮಿಷ, ನನ್ ಕಾರ್ಡು ಇಲ್ಲೇ ಇದೆ, ಎಲ್ಲ ಬೇಗ ಆಗೋಗುತ್ತೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್, ಬೆಳಗ್ಗೆ ತಿಂಡಿ ತಿನ್ನೋವಾಗ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಅಯ್ಯೋ ಬಿಡಿ ಸರ್, ನಮ್ ಕೆಲ್ಸನೇ ಅದಲ್ವಾ. ಆಮೇಲೆ ಏನ್ ಸಂಬಳ ಸಿಗುತ್ತೆ ನಿಮ್ಗೆ ಇಲ್ಲಿ? 10,000 ವರ್ಗೂ ಸಿಗುತ್ತೆ ಸರ್. ಅಯ್ಯೋ, ಕೀ ಟೇಬಲ್ ಮೇಲೆ ಬಿಟ್ಟು ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ ಸರ್, ನನ್ನ ಹತ್ರ ಡೂಪ್ಲಿಕೇಟ್ ಕೀ ಇದೆ. ಥ್ಯಾಂಕ್ ಯು ಸರ್. ನಿಮ್ ರೂಮ್ 207 ಇದೆ ಅಲ್ವಾ ಸರ್? ಯಾ ಬೆಳಿಗ್ಗೆ ತಿಂಡಿ ಜಾಸ್ತಿ ತಿನ್ಬಿಟ್ಟೆ, ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲಗ್ತೀನಿ. ಓಕೆ ಸರ್, ನೀವು ರೆಸ್ಟ್ ತಗೊಳ್ಳಿ. Thank you. ನಾನು ಬರ್ತೀನಿ. ಬೈ ಸರ್. ಎಲ್ಲೋದ್ನಪ್ಪ ಇವನು? ಅಕ್ಕ, ಸರಿ ಸರಿ, ನಾನು ಒಳಗಡೆ ಹೋಗ್ತೀನಿ. ಯಾರಾದ್ರೂ ಬಂದ್ರೆ ಸಿಗ್ನಲ್ ಮಾಡು, ಓಕೆನಾ? ಹೆಜ್ಜೆ ಶಬ್ದ ಮಾಡ್ಕೊಂಡ್ ಬಂದ್ರೆ ಹೇಳ್ತೀನಿ. ಓಕೆ, ನೀನು ಕಾರ್ಡ್ ತಗೊಂಬರೋ ಫಸ್ಟ್. ಓಕೆ ಓಕೆ. ಸಾಕು ಇವ್ರ ಸವಾಸ.
ನಾಣಿ ಸರ್ ಆಲ್ರೆಡಿ ಬಂದಿದ್ದಾರೆ ಸರ್, ರೂಮಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಓ ಹೌದಾ? ಹೌದು. ಡ್ರೈವರ್ ಏನೋ ಲೇಟ್ ಆಗಿ ಬರ್ತೀವಿ ಅಂತ ಹೇಳ್ತಾ ಇದ್ನಲ್ಲ, ಮೋಸ್ಟ್ಲಿ ಬೇರೆ ಗಾಡಿಲಿ ಬಂದಿರ್ಬೇಕು. ಥ್ಯಾಂಕ್ಸ್ ಅಮ್ಮ, ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಯಾರು ಬರಂಗವ್ರೆ? ಇವನ್ ಕ್ಯಾಪ್ಟನ್ ಮಗ ಬೇರೆ ಕಿವಿ ಕೇಳಿಸಲ್ಲ. ಆಲ್ರೆಡಿ ನಾನೆಲ್ಲ ಚೆಕ್ ಮಾಡಿದ್ದೀನಿ ವೆರಿ ಗುಡ್ ಸರ್. ನಾಣಿ ಸರ್ ಇಲ್ಲೇ ಇದ್ದಾರೆ. ಹೌದಲ್ವಾ ಸರ್? ನಾಣಿ ಸರ್, ನೀವು ಬಂದಿರೋ ವಿಚಾರ ನಮಗೆ ಗೊತ್ತಾಗಿರಲ್ಲ ಸರ್. ನಾನ್ ಬಂದ್ರೆ ನಿಮ್ಗೆ ಯಾಕ್ರಿ ಹೇಳಿ ಸರ್? ನಮ್ ಕಾರ್ನ ಒಂದು ತೊಂದರೆ ಕೊಟ್ಟ ಅನ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್. ಹಾಗೇನಿಲ್ಲಪ್ಪ, ಇಲ್ಲಿ ಒಳಗಡೆ ಸ್ವಲ್ಪ ಬಿಸ್ನೆಸ್, ಹಾಗಾಗಿ ಯಾವ ಕಡೆ ಗಮನ ಹರ್ಸಕ್ಕಾಗಿಲ್ಲ ಅಷ್ಟೇ. ಸರ್ ದಯವಿಟ್ಟು ಬನ್ನಿ ಸರ್, ಶೂಟಿಂಗ್ ಅಲ್ಲಿ ಇದ್ದಾರೆ, ದಯವಿಟ್ಟು ಬನ್ನಿ ಸರ್. ಬನ್ನಿ ಸರ್. ನಾನು ಹೇಳಿಲ್ವೇನ್ರಿ ಒಳಗಡೆ ಸ್ವಲ್ಪ ಬಿಸ್ನೆಸ್ ಅಂತ, ಹಾಗಾಗಿ ರೂಮ್ ಕೊಟ್ಟಿದ್ರು ಒಳಗಡೆ ಹೋಗ್ದಂಗೆ ಹೊರಗಡೆ ಹೋದಂಗೆ ಇಲ್ಲಿ ನಿಂತಿರೋದು. ಸರ್ ಡೈರೆಕ್ಟರ್ ಸರ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಆಗದೇ ಇಲ್ಲ ಸರ್. ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಸರ್. ಸರ್ ನೀವು ಇಲ್ಲಾಂದ್ರೆ ಆಗದೇ ಇಲ್ಲ, ದಯವಿಟ್ಟು ಬನ್ನಿ ಸರ್. ಕಾಮತ್, ಕಾಮತ್, ಯಾರು? ಅಲ್ಲೇ ಇಡೋ ಅದನ್ನ, ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್, ಎರಡು ಕೈ ಎತ್ತು. ಹ್ಯಾಂಡ್ಸ್ ಅಪ್. ಈ ಡ್ರೆಸ್ಸಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ? ಕಂಟ್ರೋಲ್. ಇಷ್ಟು ಸುಂದರವಾದ ಹುಡುಗಿನ ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಅದ್ರೇನ್ ಮಾಡೋದು, ಇವತ್ತು ನಾನು ಸ್ವಲ್ಪ ಬ್ಯುಸಿ. ಸಾರಿ ಮೈ ಸ್ವೀಟ್ ಆರ್ಟ್, ಆಕ್ಚುಲಿ ಇವತ್ತು ನನಗೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಈ ರೂಮಲ್ಲಾದ್ರೂ ಸರಿ ಅಥವಾ ಬೇರೆ ಯಾವ ರೂಮಲ್ಲಾದ್ರೂ ಸರಿ, ಮತ್ತೆ ಮೀಟ್ ಮಾಡೋಣ. ಓಕೆ? ಡೋಂಟ್ ವರಿ ಸರ್, ಈ ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡಕ್ ಬನ್ನಿ ಸರ್. ಸರ್ ಬಂದ್ರು. ಸರ್ ನಮಸ್ತೆ. ಏನ್ ಸರ್ ಇದು? ಏನ್ ಸರ್ ಇದು? ಟೇಕನ್ ಇಲ್ಲ, ಡಕ್ಕನ್ ಇಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಟ್ಟವ್ರು ಇವರು. ಬನ್ನಿ ಸರ್, ಶಾರ್ಟ್ಗೆ ಹೋಗೋಣ. ಹೋಗ್ರಿ, ಬೆಳಿಗ್ಗೆ ಅಂತ ಬಿಸಿನೆಸ್ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದೀನಿ. ಶಾರ್ಟ್ ಅಂತ ಶಾರ್ಟ್. ಸರ್ ಬೆಳಿಗ್ಗೆಯಿಂದ ಇದೇ ವಿಷಯ ಹೇಳ್ತಾ ಇದ್ದಾರೆ ಸರ್. ಅಲ್ರಿ 50,000 ರೂಪಾಯಿ ಚೆಕ್ ಕೊಡು ಅಂತ ಅದನ್ನು ನೀವು ಕೇಳಿ ನೋಡ್ರಿ. ಕೊಡ್ರಿ ಸರ್. ನೋಡಿ ಸರ್. ಬನ್ನಿ ಸರ್. ಅಯ್ಯೋ ಹೋಗೋಣ, ಶಾರ್ಟ್ ಬನ್ನಿ. ಇವನ್ ಯಾವನ ಶೀಲಾಕಿ ಜವಾನಿ ಬರ್ಲಿ ಅಂದ್ರೆ ಪಿಯೋಟ್ ಕಾ ಜವಾನ ಬಂದ್ಬಿಟ್ಟ. ನಮ್ಗೆ ಸ್ಪಿರಿಟ್ಗೆ ಬೇಕಲೇ, ಸ್ಪಿರಿಟ್ಗೆ ಶೀಲಾನ್ ಕರಿಯಲೇ.
ಕ್ಯಾಶು ಉಂಟು ಇಲ್ಲಿ ಕ್ವಾರ್ಟರ್ ಐತೆ ನಾಕೌಟ್ ಅನ್ನು ಎದ್ದು ನಿಂಗೆ ಮೀಟರ್ ಐತೆ ಮನೆ ಮಠ ಬಿಡು ಮಡದಿಯ ಬಿಡು ನೀ ಬಾರೋ ನನ್ನ ಹಿಂದೆ ಮರೆಸಲು ನಾನು ಕರಿಸಲು ಇನ್ನು ತಿಕ್ಕು ಕಣ್ಮುಂದೆ ಹೆಣ್ಣೈತೆ ಎಣ್ಣೆ ಐತೆ ನಿನ್ನ ಕಣ್ಮುಂದೆ ಹೆಣ್ಣೈತೆ ಎಣ್ಣೆ ಐತೆ ನಿನ್ನ ಕಣ್ಮುಂದೆ ಕುಣಿಸಿದೆ ಕುಣಿಸಿದೆ ರಮ್ಮು ರಮ್ಮು ಕುಣಿಸಿದೆ ನಶೆ ಇದೆ ನಶೆ ಇದೆ ಮೈಯೆಲ್ಲ ನಶೆ ಇದೆ ದಯವಿಟ್ಟು ನಿಮ್ ಸಾಮಾನೆಲ್ಲ ಒಳಗಿರ್ತೀರಾ ಸುಮ್ನೆ ರಂಪ ಯಾಕೆ? ಅದು ಹಾಗಲ್ಲ, ನನ್ ಬಾಯ್ ಫ್ರೆಂಡ್ ತುಂಬಾ ಕೋಪಿಷ್ಟ. ನಿಮ್ ಹಾಗಲ್ಲ, ನೀವೆಷ್ಟು ಕೂಲಾಗಿರ್ತೀರಾ. ನಿಮ್ಮಂತ ಹುಡುಗ ನನ್ ಬಾಯ್ ಫ್ರೆಂಡ್ ಆಗಿ ಸಿಗ್ಬಾರ್ದಿತ್ತಾ? ಸರಿ ಸರಿ, ಗಾಡಿ ತೆಗೀರಿ, ನನ್ಗೂ ಹೋಗ್ಬೇಕು, ಅರ್ಜೆಂಟ್ ಇದೆ. ಸರಿ ಬಿಡಿ, ನೀವ್ ಇಷ್ಟ ಹೇಳದ್ಮೇಲೆ ನಾನು ಹಠ ಮಾಡಕ್ಕಾಗತ್ತಾ? ಖಂಡಿತ ತೆಗಿತೀನಿ. ಕಾಮತ್ ಎಲ್ಲಿ ಹೋಗಿದ್ದೆ ನೀನು? ಸಾರಿ ಪೂಜಾ, ಇಲ್ಲೊಂದ್ ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಇವ್ರನ್ನ ಒಪ್ಪಿಸ್ಬೇಕಾದ್ರೆ ಸಾಕಾಗೋಯ್ತು. ಓ ಹೌದಾ? ಈಗ ಅವ್ರೊಪ್ಪಿದ್ರು ನಾನ್ ಬಿಡಲ್ಲ. ಏಯ್ ಎಲ್ಲೇ ಹೋಗ್ತೀಯಾ? ಯಾಕೆ? ಎಕ್ಸ್ಕ್ಯೂಸ್ ಮೀ, ಎಸ್ ಸರ್. ನಿಮ್ಮ ಹೋಟ್ಲಲ್ಲಿ ಮೋಹನಕಾಂತ್, ಹರಿಕೃಷ್ಣ ಅಥವಾ ಗೌರಿ ಹೆಸರಲ್ಲಿ ಏನಾರ ರೂಮ್ ಬುಕ್ ಇದೆ ನೋಡ್ರಿ. ಒಂದ್ ನಿಮಿಷ ಸರ್, ಚೆಕ್ ಮಾಡಿ ಹೇಳ್ತೀನಿ. ಒಬ್ಬ ಕುರುಡ, ಒಬ್ಬ ಕಿವುಡ, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ. ಓಕೆ. ಸಾರಿ ಸರ್, ನಾನೆಲ್ಲ ಚೆಕ್ ಮಾಡಿದೆ, ಆ ತರದವ್ರು ಯಾರೂ ಇಲ್ಲ. ನೋಡಮ್ಮ, ನಾವು ಪೊಲೀಸ್ನವರು. ಅವ್ರ ಫೋಟೋ ನಿಮಗೆ ಏನಾದ್ರು ತೋರಿಸಿದ್ರೆ ಕಂಡಿಡಿಯಕ್ಕಾಗುತ್ತಾ? ಎಸ್ ಸರ್. ಒಂದ್ ಸೆಕೆಂಡ್. ಎಕ್ಸ್ಕ್ಯೂಸ್ ಮೀ, ಇಲ್ಲೊಂದು ಇಂಡಿಗೋ ಕಾರ್ ನಿಂತಿತ್ತಲ್ಲ? ಈಗ ತಾನೇ ಯಾರೋ ತೆಗೆದುಕೊಂಡು ಹೋದ್ರು ಮಾರಾಯ್ರೆ. ಯಾರು ತಗೊಂಡು ಹೋದ್ರು? 3 ಜನ ಇದ್ರು. ಅದರಲ್ಲಿ ಒಂದು ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಇದ್ಲು, ಇನ್ನೊಬ್ಬ ತೆಳ್ಳಿಗೆ ಕೋಟ್ ಹಾಕೊಂಡಿದ್ದ. ಒಂದು ಹುಡುಗಿ ಬರೋದಿಲ್ಲ ಅಂದ್ರೂ ಬಲವಂತವಾಗಿ ಹೇಳ್ಕೊಂಡು ಹೋದ್ರು ಮಾರಾಯ್ರೆ. ಅಯ್ಯೋ, ನನ್ ತಂಗಿ ಗೌರಿ. ಆಮೇಲೆ ಆ ಮನುಷ್ಯ ಹೋಗುವಾಗ ಈ ಲೆಟರ್ ಕೊಟ್ಟು ಹೋದ, ನಿಮ್ಗೆ ಇರ್ಬೇಕು. ನಿಮ್ಮ ಹುಡುಗಿ ನಿಮಗೆ ಬೇಕು ಅಂದ್ರೆ ಕಾರ್ ತಗೊಂಡು ಲೈಟ್ ಹೌಸ್ ಹತ್ರ ಇರೋ ಎಸ್ಟೇಟ್ಗೆ ಬನ್ನಿ. ಏನ್ ಕಾಮಿಡಿನಾ? ನೋಡೋದಕ್ಕೆ ವಿಲನ್ ತರ ಕಾಣದೇ ಇದ್ರು ಅವ್ರು ಹೋದ್ ದಾಟಿ ನೋಡಿದ್ರೆ ಹಾಗೆ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ನಾಯಿಗಳ ಗುಂಪೆ ಉಂಟು. ನಾಯಿಗಳ? ಹೌದು. ನಮ್ ಕಾರ್ ಕೀ ನಿನ್ನ ಹತ್ರ ಇದೆಯಾ? ಹಾ, ಒಂದ್ ನಿಮಿಷ ಕೊಡಿ, ತಗೊಳ್ಳಿ. ನಮ್ಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಮಾರಾಯರೆ, ಮಾಡ್ತೇನೆ. ನಾವು 1 hour ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀಯಾ? ಆಯ್ತು ಮಾರಾಯರೆ. ನಾವು ಲೈಟ್ ಹೌಸ್ ಹತ್ರ ಸಿಗಾಕೊಂಡಿದೀವಿ ಅಂತ ಹೇಳ್ಬೇಕು. ಆಯ್ತು. ಓಕೆ ಓಕೆ. ಗೌರಿ ಕಾಣಿಸ್ತಿದ್ದಲ್ಲ ಕಣೋ? ಆರೋಗ್ಯವಾಗಿದ್ದಾಳ? 2 ನಾಯಿಗಳು ಒಳ್ಳೆ ಎಮ್ಮೆ ತರ ಇದಾವೆ. ಎಲ್ಲರೂ ಹೊರಗಡೆ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ. ಬಹುಶಃ 2 ನಿಮಿಷದಲ್ಲಿ ಗೌರಿ ಒಬ್ಬಳೇ ಇರ್ತಾಳೆ ಕಣೋ. ಹಂಗಾರೆ ನಾನು ಸೂಸುಗ್ ಹೋಗ್ಬಿಟ್ಟು ಬರ್ತೀನಿ ಕಣ. ಅನ್ಸುತ್ತೆ. ಸರಿಯಾಗಿ ನೋಡಿ ಇನ್ನು.
ಅಕ್ಕ ಹ? ಅಕ್ಕ ಅಕ್ಕ ಮಾತಾಡೋ ಅಕ್ಕ. ಅಯ್ಯೋ ದೇವ್ರೆ, ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗ್ ಬಂದ್ವಿ, ಇನ್ನೇನ್ ಗುರಿ ಮುಟ್ಬೇಕು ಅನ್ನೋಷ್ಟಕ್ಕೆ ಕಾರಣಿಗೆ ಬಿದ್ದು ಸತ್ತೋಗ್ಬಿಟ್ಟಿದ್ಯಲ್ಲ ಅಕ್ಕ. ಅಕ್ಕ ಮಾತಾಡೋ ಅಕ್ಕ. ಯಪ್ಪ ಅಕ್ಕ. ಈ ಕಡೆ ತಿರ್ಗೋ, ನಿನ್ ತುಟಿ ಕಾಣಿಸ್ತಿಲ್ಲ. ಯಾವನವನ? ಅಯ್ಯೋಲೇ, ನಿನ್ ತುಟಿ ಕಾಣಿಸ್ತಿಲ್ಲ, ಈ ಕಡೆ ತಿರ್ಗು ಒಂದೇ. ಅಪ್ಪ ದೇವ್ರು ದೊಡ್ಡವನು, ನೀನ್ ಬದುಕೇ ಇದೆಯಾ? ಹೋಗ್ಬಿಟ್ಟಿದ್ಯಾ ಅನ್ಕೊಂಡಲ್ಲ. ಸಾರಿ ಗೆಳೆಯ, ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದೆ. ಸಾರಿ ಅಕ್ಕ, ನಂದೇ ತಪ್ಪು. ನಾನು ಏನೋ ದೊಡ್ಡದಾಗ ಸಾಧನೆ ಮಾಡ್ಬಿಡ್ತೀನಿ ಅಂತ ಹೋಗಿ ನನ್ನ ತಂಗಿನ ಕಷ್ಟಕ್ಕೆ ಸಿಗಾಕ್ಸಿದ್ದಲ್ದೆ ಅನ್ಯಾವ ನಿನ್ನೂ ಕಳ್ಕೊಂಡ್ಬಿಡ್ತಾ ಇದ್ದಲ್ಲೋ. ನನ್ ಮೇಲೆ ನನಗೆ ಬೇಜಾರಾಗ್ತಾ ಇದೆ. ಲವ್, ನೀನೇ ಧೈರ್ಯ ಗೆಟ್ರೆ ಹೆಂಗೋ? ಇಷ್ಟು ದೂರ ಬರ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಈಗ ಕೈಲಾಗಲ್ಲ ಅಂತ ಹಿಂದೆ ಸರಿದ್ರೆ ಹೆಂಗೆ? ಹಾಗಲ್ಲ ಕಣ, ನಾನು ಅಂದ್ಕೊಂಡು ಸಾಧಿಸ್ತಾ ಇದ್ರು ಪರವಾಗಿಲ್ಲ. ಅನ್ಯಾವ ನಿನ್ ಕಾರಣ ಸಿಕ್ ಸತ್ತೋಗ್ಬಿಡ್ತಾ ಇದ್ದಲ್ಲೋ. ನಿನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಕಣ ನನಗೆ. ಯಾಕೋ ಇಷ್ಟೊಂದು ಎಮೋಷನ್ ಆಗ್ತಿದ್ಯಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಇದಕ್ ನೀನ್ ಕಾರಣ ಅಲ್ಲ. ಮತ್ತೆ ಇವತ್ತು ಬೆಳಿಗ್ಗೆ ಪೂಜನ್ನ ಬೆತ್ತಲಾಗಿ ನೋಡ್ದೆ, ಆವಾಗ್ಲೇ ಅನ್ಕೊಂಡೆ ಇವತ್ತೇನೋ ಆಗ್ಬಾರ್ದು, ಅನಾಹುತ ಆಗುತ್ತೆ ಅಂತ. ಆಗ್ಬಾರ್ದೆಲ್ಲ ಆಯ್ತಾ? ಅದು ಆಯ್ತಾ? ಅದೆಲ್ಲ ಆಗಿಲ್ವಾ? ಮತ್ತೆ ಅಲ್ಲಿ ಅವಳನ್ನ ನೋಡಿದಿಕ್ಕೆ ಇಲ್ಲಿ ಹಿಂಗಾಗಿದ್ದು. ಹೇಳ ಮೇಲೆ ಹೇಳ. ಆ ಹೊಸ ಗೆಸ್ಟ್ಗಳನ್ನ ನಾವ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು ಬಾಸ್. ಆ ಕಾರ್ಡ್ ಅವ್ರ ಹತ್ರ ಇದೆ ತಾನೆ? ಇದೆ ಬಾಸ್. ಗುಡ್. ಎಸ್. ಲೆಬ್ಕ, ಕಾರ್ಡ್ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಇದೊಂದು ATM ಕಾರ್ಡ್ಗೋಸ್ಕರ ಕೊಲೆ ಮಾಡ್ತಾರೆ ಅಂದ್ರೆ ನಂಬ್ತೀಯಾ? ಏನೋಪ್ಪ, ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಕಾರ್ಡ್ ಅಂತೂ ಸಾಧಾರಣವಾದದ್ದಲ್ಲ. ಇದ್ರ ಹಿಂದೆ ಏನೋ ಇದೆ. ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕು? ಆದ್ರೆ ನಮಗಿಂತ ಇದ್ರ ಅವಶ್ಯಕತೆ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಅನ್ನೋದು ಗ್ಯಾರಂಟಿ. ಈ ಕಾರ್ಡ್ ಯಾವ್ದಕ್ಕೂ ನಿನ್ನ ಹತ್ರನೇ ಇರಲಿ. ಅಕಸ್ಮಾತ್ ನನ್ಗೇನಾದ್ರೂ ಆದ್ರೆ ಈ ಕಾರ್ಡ್ನ ನೀನು ಉಪಯೋಗಿಸಿ ಅವ್ರನ್ನ ಚೆನ್ನಾಗಿ ಆಟ ಆಡ್ಸು. ಸುಮ್ನೆರ, ನಿನ್ಗೆ ಏನಾಗಲ್ಲ, ಸುಮ್ನೆರ. ಹಾಗಂತ್ಯಾ? ಏನಾಗಲ್ಲ. ಒಳ್ಳೇದು. ನೀನ್ ರೆಡಿನಾ? ರೆಡಿ. ನಡಿ ಆ ಕಡೆ. ಮೊದ್ಲೇ ಹೇಳಕ್ಕಾಗಲ್ಲ. ನೀನ್ ಇಲ್ಲೇ ಇರು. ಈಗ ನೀನು ಎಣಿಸೋದಕ್ಕೆ ಶುರು ಮಾಡು. ನಾನು ಹೋಗಿ ಬರ್ತೀನಿ. ಓಕೆ ಓಕೆ ಹೋಗು. 1 2 3 4 5 6 7 8 9 10. ಇದು ಅಬ್ಬಾ, ಏನೇ ಹೇಳ್ತಿದ್ದೆ? ಇಲ್ಲ, ನಾವೆಂಗೆ ಅಲ್ಲಿ ನೋಡೋ ಪೆಂಗೆ.
ಯಾವನೋ ನೀನ್ ಬಂದೇ ಬರ್ತೀಯ ಅಂತ ನನಗ್ ಗೊತ್ತಿತ್ತು. ಸಾಕು ಹೇಮಂತ್, ನಿನ್ ಗನ್ ತಗೊಂಡು ತಲೆ ಗುರಿ ಇಡು. ಇವನ ಹತ್ರ ಕಾರ್ಡ್ ಇದೆಯೋ ಇಲ್ವೋ ಚೆಕ್ ಮಾಡ್ತೀನಿ. ಸಿಕ್ಬಿದ್ಯಲ್ಲ ಮಿಸ್ಟರ್ ಹರಿಕೃಷ್ಣ? ನೆನ್ಪಿದ್ಯಾ ಅವತ್ತೇನಾಯ್ತು ಅಂತ? ಚೆನ್ನಾಗಿ ನೆನ್ಪಿದೆ. ಆವತ್ತು ಟೈಮ್ ನಿನ್ ಕಡೆಗಿತ್ತು, ಬಟ್ ನಾವು ಅದೇ ಟೈಮ್ ಇವತ್ತು ನನ್ ಕಡೆಗಿದೆ. ಎಕ್ಸ್ಕ್ಯೂಸ್ ಮೀ, ಒನ್ ಸಿಗರೆಟ್ ಪ್ಲೀಸ್. ಅಕ್ಕ ಹೊಡಿಯೋ ಅವಳಿಗೆ. ಏನ್ ನೋಡ್ತಾ ಇದ್ಯಾ? ಪಾರ್ಸೋ. ಅಕ್ಕ ಜೋರಾಗಿ ಹೊಡಿಯೋ. ಅಕ್ಕ ಏನೋ ನೋಡ್ತಾ ಇದ್ಯಾ? ನನ್ನೇ ನಿಮ್ಮನೆ ನಾಯಿ ಅನ್ಕೊಂಡಿದ್ಯಾ? ನನ್ಗೂ ಅಣ್ಣ ತಮ್ಮಂದ್ರಿದ್ದಾರೆ. ಸಾಯ್ಲಿ. ಬೇಗ ಬಾರೋ. ನೀವು ಹೋಗು 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 ಬೇಗ. ಇಲ್ಲ, ನಿನ್ನ ಬಿಟ್ಟು ನಾನು ಹೋಗಲ್ಲ. ಹೋಗಿ ಬೇಗ. ಪುಸ್ತಕ ಕಾಯ್ತಿದ್ದೇನೆ. ಬೇಗ ಪೊಲೀಸ್ ಕರ್ಕೊಂಬ. ಹೋಗು ಹೋಗು. ನೀನು ಹುಷಾರು. ಹೋಗು ಬೇಗ ನೀನು. ಹುಷಾರು. ಅಮ್ಮ, ಈ ಬೋನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ಹರಿಕೃಷ್ಣ. ಬಾಸ್, ಇವನೇ ಆತೋಡ ಬಾಸ್. ವೆಲ್ಕಮ್ ಮಿಸ್ಟರ್ ಬೋನ್ಕಾನ್. ನಿಮ್ಮನ್ನ ಈ ಜಾಗದಲ್ಲಿ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ಮ ಧ್ವನಿ ಕೇಳಿ ನನಗೂ ಸಂತೋಷ ಆಯ್ತು. ಮಿಸ್ಟರ್ ಕಾಮತ್. ಎಸ್ ಬಾಸ್. ಇವನ ಹತ್ರ ಕಾಡಿತ್ತಾ? ಇತ್ತು, ಈಗ ನನ್ನ ಹತ್ರ ಇದೆ. ಅದನ್ನ ನೋಡ್ಬೋದಾ? ಆ ದರಿದ್ರ ಕಾಡಲ್ಲ ಅಂತದೇನಿದ್ಯಪ್ಪ? ನಾಯಿ ತರ ಅಲ್ದು ಬಿಟ್ಟ ನಮ್ಮ ಹಿಂದೆ. ಹಾ, ಅದನ್ನ ನಾ ಕೇಳ್ಬೇಕು ಅಂತಿದ್ದೆ ಬಾಸ್. ಆ ಕಾರ್ಡಲ್ಲ ಅಂತದೇನಿದೆ? ಅದು ನನ್ನ ಪಾಲೆ ಕೊಹಿನೂರು ವಜ್ರ ಇದ್ದಾಗೆ. ಈಗ್ಲಾದ್ರೂ ನಾನು ಅದನ್ನ ನೋಡ್ಬೋದಾ? ಇದಕ್ಕೋಸ್ಕರ ನನ್ನ ಜೀವನನೇ ಒತ್ತೆ ಇಟ್ಟಿದ್ದೀನಿ ಬಾಸ್. ಅಟ್ ಲೀಸ್ಟ್ ಇದ್ರ ಬಗ್ಗೆ ನಾನು ತಿಳ್ಕೊಬೋದಲ್ಲ? ಹೇಳ್ತೀನಿ. ಫಸ್ಟ್ ಅದನ್ನ ಕೊಡು. ಓಕೆ ಬಾಸ್. ಈಗ ಹೇಳ್ತೀನಿ ಕೇಳು. ಗೋಲ್ಡ್ ಫಾರ್ ಎವರ್. ಅದ್ರ ಹೆಸರೇ ಹೇಳೋ ಹಾಗೆ ಆ ಕಾರ್ಡ್ನ ಯಾವುದೇ ದೇಶದ ಯಾವುದೇ ಬ್ಯಾಂಕ್ ಅಲ್ಲಾದ್ರೂ ಯಾವುದೇ ATM ಕೌಂಟರ್ ಅಲ್ಲಾದ್ರೂ ಡ್ರಾ ಮಾಡಿದ್ರೆ ಎಷ್ಟು ಬೇಕಾದ್ರೂ ಹಣ ಬರುತ್ತೆ. ಎಷ್ಟು ಹಣ ಬೇಕಾದ್ರೂ ಡ್ರಾ ಮಾಡಬಹುದು. ಯಾರ ಅಕೌಂಟ್ ಇಂದ? ಯಾರಿಗ್ ಗೊತ್ತು? ಪಿನ್ ನಂಬರ್ ಬೇಕಾಗಿಲ್ಲ, ಅಕೌಂಟ್ ನಂಬರ್ ಬೇಕಾಗಿಲ್ಲ. ATM ಬಾಕ್ಸ್ ಅಲ್ಲಿ ದುಡ್ಡಿದ್ರೆ ಸಾಕು. ಬಾಚಿ ಬಾಚಿ ಕೊಡುತ್ತೆ. ಆ ರೀತಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿದೆ. ಉಪ್ಪು ಖಾರ ತಿನ್ನೋ ದೇಹ ನೋಡಿ ನಮಗೂ ಆಸೆ ಅನ್ನೋದಿರುತ್ತಲ್ವಾ? ಇಷ್ಟೆಲ್ಲ ಆದ್ಮೇಲೆ ಆ ಕಾರ್ಡ್ ನಿಮ್ಮ ಹತ್ರ ಇರೋದು ಚೆನ್ನಾಗಿರೋದಿಲ್ಲ ಬಾಸ್. ಸೊ ಪ್ಲೀಸ್ ಯೋಚನೆ ಮಾಡು ಕಾಮತ್. ಐ ಆಮ್ ಯುವರ್ ಬಾಸ್. ಸಾರಿ ಬಾಸ್, ನನಗೂ ಒಂದು ಪ್ರಮೋಷನ್ ಬೇಕು. ಐ ಆಮ್ ಯುವರ್ ಬಾಸ್. ಸರ್, ಇದೇನಿದು? ಓ ಅದಾ ಡಿಯರ್, ಒಂದ್ ನಿಮಿಷ. ಡಿಯರ್, ಕಾಮತ್ಗೆ ಈ ಭೂಮಿ ಋಣ ತೀರೋಯ್ತು ಅಂತ ಕಾಣುತ್ತೆ. ನನ್ ತಲೆಗೆ ಗುರಿ ಇಟ್ಬಿಟ್ಟ. ಅವನ್ಗೆ ಪ್ರಮೋಷನ್ ಕೊಟ್ಟು ಕೈಲಾಸಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ. ಕಮಾನ್ ಬೇಬಿ, ಕೋರ್ಟ್ ನಮಗೋಸ್ಕರ ಕಾಯ್ತಾ ಇದೆ. ಕಮಾನ್ ಕಮಾನ್.
ಮಹಾತ್ಮರಿಗೆ ನಮನ. ಮಹಾತ್ಮರು 47ರಿಂದ ಇಲ್ಲೇ ಕೂತಿದ್ದಾರೆ ನೋಡಿ ಸರ್. ನಡೆಯೋ ಮಾರೆ ಪುರಾಣ ಹೇಳಾಗುತ್ತಲ್ಲ. ಅರೆಂಗೇರು ಬರ್ದಂಗಿರ್ಲಿ ಅಂತ ಬಾರ್ಡ್ರಲ್ಲೇ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ನೀ ಬಂದ ಕೆಲಸ ನೋಡ್ ಬದ್ಲ ನೋಡಬಾರ್ದು ನೋಡಿದಲ್ಲ ಅಂತೇಳಿ ಬೇಜಾರಾಗಿ ಕುಂತಾರ. ಬನ್ನಿ ಗೌರಿ ನಿಮ್ಗೇನು ಆಗಿಲ್ಲ ತಾನೆ? ಬಾ, ಪೊಲೀಸ್ನವ್ರು ಬಂದಿದ್ದಾರೆ. ನಿಮ್ಗೇನಾಗುತ್ತೆ ಅಂತ ಭಯ ಆಗುತ್ತೆ. ಅಕ್ಕನೂ ಇಲ್ಲೇ ಇದ್ದಾನೆ. ಅದು ಹೌದು ಕಣ. ನೀನ್ ಸುಮ್ನೆ ಇರು. ನೀನ್ ಯಾಕೆ ಮಾಡ್ಕೊತೀಯ? ಸ್ಮಾಲ್ಗೆ ಹಿಂಗೆ, ಲಾಂಗ್ ಇದ್ದಿದ್ರೆ ಹೆಂಗೋ.
ಕವರ್ ಮಾಡ್ಕೊಡ್ರಿ ಅಣ್ಣ. Come on, ನಡೀರಿ. ಇವರೆಲ್ಲ ಯಾವಾಗ ಬಂದ್ರು? ನಡೀರಿ. ನಡೀರಿ. ಅಕ್ಕ ಇಲ್ಲ ಇದನ್ ಬಾ. ಅಕ್ಕ ಎಲ್ಲೋ ಬಿಡ್ತೇನೆ ಅಕ್ಕ. ಅಕ್ಕ ನಿನ್ಗೇನು ಆಗಿಲ್ಲ ತಾನೆ? ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ಯಾ? ನಿಮ್ಮಿಬ್ಬರಿಗೂ ಏನಾಗುತ್ತೋ ಅಂತ ಭಯ ಆಗಿತ್ತು. ದೇವ್ರ ದೊಡ್ಡವನು, ನಿಮ್ಗೇನೂ ಆಗಿಲ್ಲ. ಇನ್ಸ್ಪೆಕ್ಟ್ರೆ ತುಂಬಾ ಥ್ಯಾಂಕ್ಸ್. ಗುಡ್ ಬೈ. ಥ್ಯಾಂಕ್ ಯು ಸರ್. ಓಕೆ ಬಾಯ್ ಬಾಯ್. ಇನ್ಸ್ಪೆಕ್ಟರ್ ಜಯಸಿಂಹ ಅವರೇ, ನೀವ್ ಆಗ ಅಲ್ಲಿಗೆ ಹೋಗ್ಬಿಟ್ಟಿದ್ದೀರಾ? ಅದ್ಯಾಕೆ ಗಂಡು ಸುಟ್ಟು ಬೆಕ್ತಾರ ಇಲ್ಲಿಂದ ಅಲ್ಲಿಂದ ಓಡಾಡ್ತಾ ಇದ್ರಾ? ಯಾರು ಗಂಡು ಸುಟ್ಟೈತೆ ಅಂತೀಯೋ ಮಗನೇ? ಏನ್ ಕಂಡವ್ರಂಗ ಮಾತಾಡಕತ್ತೆ ಅಲ್ಲಿ? ನೀವೊಬ್ಬ ಕೂಡ್ ನನ್ನ ಮಗ, ಅವೊಬ್ಬ ಕ್ಯೂಡ್ ನನ್ನ ಮಗ, ಇಬ್ರು ಸೇರಿ ಪ್ರಪಂಚ ಹಾಳು ಮಾಡಕ್ ನಿಂತಿರ್ ನನ್ನ ಮಕ್ಕಳ. ಇಬ್ರು ಒಬ್ಬರಿಗೊಬ್ರು ಮದ್ವೆ ಆಗ್ಲಿ. ಯಾವ ಹೆಣ್ಮಕ್ಳ ಜೀವನ ಬರ್ಬಾದ್ ಮಾಡ್ಬೇಡ್ರಿ. ಮಕ್ಕಳ ಜೀವನ ಆರಾಮಾಗುತ್ತೆ. ನನಗೆ ಗಂಡು ಸುಡ್ಬೇಕಂತೀಯ ಮಗನ? ಕೂಡ ಶೂಟ್ ಮಾಡ್ಬಿಡಿ. ಹಾಗೆಲ್ಲ ಮಾಡಂಗಿಲ್ಲ ಸರ್. ಸಮಾಧಾನ ಮಾಡ್ಕೊಳ್ಳಿ ಸರ್. ನೀರು ಕುಡಿತಿ ಯಾರ ನನ್ನ ಮಗನ್ ಬೇಕಾಗಿತ್ತು? ಮಗ ಚೋಡು ನನ್ನ ಮಗ, ನನಗ ಅಂಡು ಸುಡ್ಬೇಕಂತ. ಸಿಕ್ಕಿದಾರಲ್ಲ ಸರ್, ಕಾಫಿ ಕುಡಿಯೋಣ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಏನಿದು? ಐಸ್ ಕ್ರೀಮ್ ತರಕ್ ಹೋಗಿದ್ದ? ಅಕ್ಕ ಅಕ್ಕ, ಇಷ್ಟ್ ದಿನ ಒಟ್ಟಿಗೆ ತುಂಬಾ ಚೆನ್ನಾಗಿದ್ವಿ. ಇನ್ ಮುಂದೆ ಏನೋ ಮಾಡೋದು?